ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಭಾಗವಹಿಸುತ್ತಾರೆ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು. ಶ್ರೋತೃಗಳೇ ನಮಸ್ಕಾರ. ಕಳೆದ ವಾರ ಇದೇ ಹೊತ್ತಿಗೆ ನಾವು ಕಾರ್ಗಿಲ್ ಯುದ್ಧವೀರ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು 4875 4875ನೇ ಪಾಯಿಂಟ್ನಲ್ಲಿ ಯುದ್ಧ ಮಾಡಿ ಪಾಕಿಸ್ತಾನದಿಂದ ಆ ಪಾಯಿಂಟನ್ನ ವಶಪಡಿಸಿಕೊಳ್ಳೋ ಹಂತದಲ್ಲಿರ್ತಾರೆ. ಜುಲೈ 4ರಿಂದ 7ರವರೆಗೆ ಈ ಪಾಯಿಂಟಿಗಾಗಿ ನಡೆದ ಯುದ್ಧದಲ್ಲಿ 3 ದಿನ ಅವರು ಸತತವಾಗಿ ನಿರಂತರವಾಗಿ ಪಾಕಿಸ್ತಾನದೊಂದಿಗೆ ಯುದ್ಧವನ್ನ ಮಾಡಿರ್ತಾರೆ. ಇವತ್ತು ಅವರ ಅನುಭವವನ್ನ ನಾವು ಇನ್ನಷ್ಟು ಕೇಳೋಣ. ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ಮೇಡಮ್. ಅವ್ರು ಹೇಳ್ತಾ ಇದ್ದಾರೆ ನೀನು ಕೆಳಗಡೆ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರೆ, ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ, ಸರ್ ಮುಜೆ ನೀಚೆ ಮತ್ ಬೀಜು ಮುಜೆ ಲಡ್ನಾ ಹೈ ಸರ್ ಲಡ್ನಾ ಹೈ. ಎರಡೂ ಕಾಲಿಗೆ ಪೆಟ್ಟು ಬಿದ್ದಿದೆ, ನಿಂದ್ರಕ್ಕಾಗಲ್ಲ, ಓಡಕ್ಕಾಗಲ್ಲ. ಆದರೂ ಕೂಡ ನಾನು ಏನು ಕಾಂಟ್ರಿಬ್ಯೂಟ್ ಮಾಡ್ತಿದ್ನೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನು ಜವಾನ್ಸಿಗೆ ನಾನು ಪ್ರಾಮಿಸ್ ಮಾಡಿದ್ದೆ, ಎಲ್ಲಿವರೆಗೂ 0.4875 ಗೆಲ್ಲಲ್ವೋ ಅಲ್ಲಿವರೆಗೂ ನಾನು ಆ ಬೆಟ್ಟವನ್ನು ಬಿಟ್ಟು ಬರಲ್ಲ ಅಂತ ಹೇಳಿದ್ನಲ್ಲ. ಬಟ್ ಕ್ಯಾಪ್ಟನ್ ವಿಕ್ರಮ್ ಬತ್ತರ ಅವರು ನನ್ನ ಸೀನಿಯರ್, ಅವ್ರು ಹೇಳ್ತಾರಿಲ್ಲ ನೀನು ಕೆಳಗಡೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೇಬೇಕು ಅಂತ. ಹಾಗಾಗಿ ನಾನು ಕೆಳಗಡೆ ಕ್ರಾಲ್ ಮಾಡೋಕ್ಕೆ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಮ್ಯಾಜಿನ್ ಮಾಡಿ, ಆ ಒಂದು ಸ್ಟ್ರೆಚ್ ಎಕ್ಸ್ಪೋಸ್ ಆಗಿರೋದ್ರಿಂದ ಯಾರೂ ಬಂದು ನಾನು ರೆಸ್ಕ್ಯೂ ಮಾಡೋಕ್ಕಾಗಲ್ಲ. ಸುಮಾರು 150 ಮೀಟರ್ ತವಳಿದ್ದೀನಿ. ತವಳ್ತಾ ಒಂದು ಬಂಡೆಗಲ್ಲಿಂದ ಬಂದು ಕುತ್ಕೊಂಡು ನೋಡಿದರೆ ನಾನು ಎಲ್ಲೆಲ್ಲಿ ನಾನು ಕಾಲನ್ನ ಎಳ್ಕೊಂಡು ಬಂದಿದ್ದಲ್ಲ, ಆ ಐಸ್ ಮೇಲೆ ಆ ರಕ್ತದ ಕಳೆಗಳು ಕಾಣ್ತಾ ಇದೆ. ಆ ಬಂಡೆಗಲ್ ಹಿಂದ್ಗಡೆ ಕುತ್ಕೊಂಡು ನಾನು ಕಾಲನ್ನ ನೋಡ್ಕೊಂಡ್ರೆ ಬಲಗಾಲ್ ಫುಲ್ ಜೋತಾಡ್ತಾ ಇದೆ. ಹಿಂಗೆ ನನ್ನ ಜವಾನು ಬಂದು ಬರ್ತಾನೆ, ಹೊತ್ಕೊಂತಾನೆ. ಫೈರಿಂಗ್ ಝೋನಿಂದ ನಾನು ಹೊರಗೆ ಕರ್ಕೊಂಡ್ಬರ್ಬೇಕು. ಓಡ್ತಾ ಇದ್ದಾನೆ, ಬೀಳ್ತಾ ಇದ್ದಾನೆ. ಪಾಕಿಸ್ತಾನದವ್ರು ಫೈರ್ ಮಾಡೋದು ಆ ಬುಲೆಟ್ಗಳು ಐಸಲ್ಲಿ ಸಿಡಿಯೋದು ನನಗೆ ಕಾಣ್ತಾ ಇದೆ. ಸುಮಾರು ದೂರ ಕರ್ಕೊಂಡ್ಬರ್ತಾರೆ ನನ್ನನ್ನು. ಅಲ್ಲಿಂದ ಬಂದ ಮೇಲೆ ಸ್ಟ್ರೆಚ್ಚರಲ್ಲಿ ಹಾಕ್ತಾರೆ. ಸ್ಟ್ರೆಚ್ಚರಲ್ಲಿ ಮತ್ತೆ ನನ್ನನ್ನು ಇವ್ಯಾಕ್ಯುವೇಟ್ ಮಾಡ್ತಾರೆ. ಬೆಳಗಿನ ಜಾವ ಪೆಟ್ಟು ಬಿದ್ದಿದ್ದು. ಕೆಳಗಡೆ ಕರ್ಕೊಂಡ್ಬಂದು ಏನಾದರೂ ಒಂದು ಸ್ವಲ್ಪ ಡಿಸೆಂಟ್ ಮೆಡಿಕಲ್ ಟ್ರೀಟ್ಮೆಂಟ್ ಸಿಗಬೇಕಂದ್ರೆ ರಾತ್ರಿ ಆಗೋಗ್ಬಿಟ್ಟಿದೆ. ಎಷ್ಟು ರಕ್ತ ಸೋರಿದೆ, ಎಷ್ಟು ಇನ್ಫೆಕ್ಷನ್ ಆಗಿದೆ ದೇಹದಲ್ಲಿ, ಎಷ್ಟು ನೋವು ಅನುಭವಿಸಿದ್ದೀನಿ ಅದು ನನಗೆ ಮಾತ್ರ ಗೊತ್ತು. ಕೆಳಗಡೆ ಹೋದಾಗ ಡಾಕ್ಟರ್ ಶಾಕ್ ಆದ್ರು, ನವೀನ್ ಇಟ್ಸ್ ಎ ಮಿರಾಕಲ್ ಯು ಹ್ಯಾವ್ ಸರ್ವೈವ್ಡ್. ಆಗಾಗ ಹೇಳಿದ್ರಿ ದೇವರು ಸಹಾಯ ಮಾಡ್ತಾನೆ ಅನ್ನೋ ರೀತಿಯಲ್ಲಿ ಇದು ಕೂಡ ಅಂಥದೇ ಒಂದು. ಖಂಡಿತವಾಗ್ಲೂ ದೇವರೇ ಬಂದು ನೀವೇ ದುರ್ಗಾ ಮಾತಾ ಕಿ ಜೈ ಅಂತ ಅವಾಗವಾಗ ಹೇಳ್ತಾ ಇದ್ರಲ್ಲ. ಆ ದುರ್ಗೆ ಮಾತಾನೆ ಬಂದು ಉಳಿಸಿದ್ರು ಅನ್ಸುತ್ತೆ. ಯಾಕಂದ್ರೆ ನೀವು ಪೇಪರ್ ಓದಿರ್ತೀರ, ಆತಂಕವಾದಿ ಚಟುವಟಿಕೆಲ್ಲ ಗ್ರೆನೇಡ್ ಇಸಿದ್ರಲ್ಲ, ಅವಾಗ 2 ತಿರ್ಕೊಂಡ್ರು, 3 ಜನ ತಿರ್ಕೊಂಡ್ರು ಅಂತ ಹೇಳ್ತೀವಿ. ಬಟ್ ನಂದು ಆ ದೇವರೇ ಬಂದು ಕಾಪಾಡಿರ್ಬೇಕು, ದುರ್ಗೆ ಮಾತಾನೆ ಬಂದು ಕಾಪಾಡಿರ್ಬೇಕು. ಗ್ರೆನೇಡ್ ಬಂದು ಅಷ್ಟು ಹತ್ರ ಬಿದ್ದು ಸಿಡಿದಿದ್ರು ಕೂಡ ಇವತ್ತು ನಾನು ನಿಮ್ ಜೊತೆ ಕುತ್ಕೊಂಡು ಮಾತಾಡ್ತೀನಿ ಅಂದ್ರೆ ಅದೊಂದು ಪವಾಡನೇ ಇಲ್ಲ, ಆ ಒಂದು ದೇವಿಯ ಮಹಿಮೆನೆ ಅಂತ ಹೇಳ್ಬೋದು. ಆರಂಭದಲ್ಲಿ ಹೇಳಿದ್ರಿ ನೀವು ಆ ದುರ್ಗಾ ದೇವಸ್ಥಾನದ ಅರ್ಚಕರು ಸಾವ್ ಅಂತ ಹೇಳಿದ್ರಲ್ಲ, ಬಹುಶಃ ನನ್ನೆಲ್ಲ ಬೆಳಗ್ಗೆ ಪೆಟ್ಟು ಬಿದ್ದಿದ್ದು ಕೆಳಗಡೆ ಕರ್ಕೊಂಡ್ ಬಂದಾಗ ಸಾಯಂಕಾಲ ಹೋಗಿದ್ದೆ. ಆ ಟೈಮಲ್ಲಿ ನಾನು ಎಷ್ಟು ಸಲ ಅನ್ಕಾನ್ಶಿಯಸ್, ಸೆಮಿ ಅನ್ಕಾನ್ಶಿಯಸ್ ಸ್ಟೇಟಲ್ಲಿ ಹೋಗ್ತಾ ಇದ್ದೀನಿ ಅಂದ್ರೆ, ನಮ್ಮಲ್ಲಿ ಪದ್ಧತಿ ಹೆಂಗೆಂದ್ರೆ ಕೆಳಗೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ, ರೀಇನ್ಫೋರ್ಸ್ ಮಾಡಕ್ಕೆ ನನ್ನ ಜವಾನ್ಸ್ ಮೇಲೆ ಹೋಗ್ತಾ ಇದ್ದಾರೆ. ಅವಾಗ ಎಲ್ಲರೂ ಅವ್ರು ಸಲ್ಯೂಟ್ ಮಾಡಿ ಜೈ ಹಿಂದ್ ಸಾಬ್ ಅನ್ನೋದು ನಮ್ಮ ಒಂದು ಪದ್ಧತಿ. ಅದು ಅವ್ರು ಜೈ ಹಿಂದ್ ಸಾಬ್ ಅಂತಂದು ಸಲ್ಯೂಟ್ ಮಾಡ್ತಾ ಇದ್ದಾರೆ, ಕೈ ಎತ್ತಕ ನನಗೆ ಅವ್ರಿಗೆ ರಿಪ್ಲೈ ಮಾಡಬೇಕು, ನಾನು ಬದುಕಬೇಕು, ನಾನು ಜೈ ಹಿಂದ್ ಅನ್ಬೇಕು ಅಂತಂದು ಮಾಡಕ್ ಹೋಗ್ತಾ ಇದ್ದೀನಿ, ಆಗ್ತಾ ಇಲ್ಲ. ಸೊ ಅವಾಗ ಪಂಡಿತ್ ಹೇಳಿದ್ರಲ್ಲ, ಹಿಮ್ಮತ್ नहीं हारना आपको बहुत आगे जाना है. ಬಹುಶಃ ಅದನ್ನ ಅವ್ರು ಕಂಡಿದ್ರು ಏನೋ, ಅದು ಅವ್ರದ್ದು ಆಶೀರ್ವಾದ, ನಮ್ಮ ತಂದೆ ತಾಯಿ ಮಾಡಿದ ಒಳ್ಳೆ ಕಾರ್ಯಗಳು ಇರ್ಬೋದು, ದುರ್ಗೆ ಮಾತಾದ ಕೃಪೆ, ಬದುಕುಳಿದು ಬಂದೆ. ಹುಬ್ಬಳ್ಳಿ ಧಾರವಾಡದವ್ರಿಗೆ ಗಂಡು ಮೆಟ್ಟಿನ ನಾಡು ಅಂತ ಹೇಳ್ತಾರೆ ಆ ಭಾಗಕ್ಕೆ. ನೀವು ಮೂಲತಃ ಹುಬ್ಬಳ್ಳಿಯವರು, ಅದನ್ನ ಯುದ್ಧದಲ್ಲಿ ನೀವು ಸಾಧಿಸಿದ್ರಿ. ಮೇಡಮ್, ನನಗೆ ಏನ್ ಗೊತ್ತಾ, ನನಗೆ ಕಾರ್ಗಿಲ್ ವಾರ್ ಹೀರೋ ಅಂತ ಬಹಳ ಕಡೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹೀರೋ ಆಫ್ ದಿ ನೇಷನ್, ಸೂಪರ್ ಹೀರೋ ಅಂತ ಇವೆಲ್ಲ ಕರೀತಾರೆ. ಬಟ್ ಎಲ್ಲದಕ್ಕಿಂತ ನನಗೆ ಯಾವಾಗ ಖುಷಿ ಆಗುತ್ತೆ ಗೊತ್ತಾ, ಹುಬ್ಬಳ್ಳಿ ಹುಲಿ ಅಂತ ಏನೋ ಅನೌನ್ಸ್ ಮಾಡ್ತಾರಲ್ಲ, ಅವಾಗ ಬಹಳ ಖುಷಿ ಆಗುತ್ತೆ ನನಗೆ. ಹುಟ್ಟಿದ ಹುಬ್ಬಳ್ಳಿಯಿಂದ ನೀವು ಜಮ್ಮು ಕಾಶ್ಮೀರ್ ದ್ರಾಸ್ಗೆ ಹೋದ್ರಲ್ಲ, ಆ ಕಾಲದಲ್ಲಿ ಬಾಲ್ಯದಲ್ಲಿ ಸೈನ್ಯ ಹೇಗೆ ಪರಿಚಯ ಆಗಿತ್ತು, ಮತ್ತೆ ಯಾರು ನಿಮ್ಗೆ ಸ್ಫೂರ್ತಿ ಅವಾಗ? ಹೆಂಗೆ ಅಂತಂದ್ರೆ, ಯಾವ್ದಾದ್ರು ಡಿಫೆನ್ಸ್ ಬ್ಯಾಕ್ಗ್ರೌಂಡ್ ನನ್ನ ಫ್ಯಾಮಿಲಿಯಲ್ಲಿ ಯಾರು ರಿಲೇಟಿವ್ಸ್ ಆಗಲಿ ಯಾರು ಆರ್ಮಿದಲ್ಲಿ ಇರಲಿಲ್ಲ. ಅವಾಗ ಇಷ್ಟು ಅವೇರ್ನೆಸ್ಸು ಇರಲಿಲ್ಲ. ಬಟ್ ಅದೊಂದು ಪ್ಯಾಷನ್ ಇತ್ತು, ನಾನು ಆರ್ಮಿ ಸೇರಬೇಕು ಅಂತಂದು.
ಅದು ಎಲ್ಲಿಂದ ಶುರು ಆಯ್ತು ಅಂದ್ರೆ ನಾನು PC ಜಾಬಿನ್ ಸೈನ್ಸ್ ಕಾಲೇಜ್ ಅಂತ ಇದೆ ಹುಬ್ಳಿಯಲ್ಲಿ. ಅಲ್ಲಿ ನಾನು PUC 1 PUC 2 ಮಾಡ್ಬೇಕಾದ್ರೆ ಅಲ್ಲಿ MCC ಆಫೀಸರ್ನ ಐ ಕೇಮ್ ಅಕ್ರಾಸ್ ಎನ್ NCC ಆಫೀಸರ್. ಅವ್ರನ್ನ ನೋಡಿ ಇಷ್ಟು ಇಂಪ್ರೆಸ್ ಆದ್ರೆ ನಾನು ಅಂತಂದ್ರೆ ಅವ್ರು ನಿಂತ್ಕೊಂತಿದ್ದು ಮಾತಾಡ್ತಿದ್ರು. ನಾಟ್ ಎನಿಥಿಂಗ್ ಅಗೇನ್ಸ್ಟ್ ದ ಸಿವಿಲಿಯನ್ಸ್, ಬಟ್ ಒಂದು 20 ಜನ ನಿಂತಿದ್ದಾರೆ ಸಿವಿಲಿಯನ್ಸ್. ಅದರಲ್ಲಿ ಒಬ್ಬ ಆರ್ಮಿ ಆಫೀಸರ್ ನಿಂತಿದ್ದಾನೆ, ಒಬ್ಬ NCC ಆಫೀಸರ್ ನಿಂತಿದ್ದಾನೆ. ಸಿವಿಲ್ ಕ್ಲೋಸ್ ಅಲ್ಲಿ ನಿಂತಿದ್ದಾನೆ ಅಂದ್ರೂ ಕೂಡ ಅವ್ನು ಈಸಿಯಾಗಿ ರೆಕಗ್ನೈಸ್ ಮಾಡಬಹುದು. ಅವ್ರು ಮಾತಾಡ್ತಿದ್ದು, ಅವ್ರ ದ ವೇ ಯೂಸ್ ಟು ಕಂಡಕ್ಟ್ ಹಿಮ್ಸೆಲ್ಫ್, ದ ವೇ ಟು ಪಾಸ್ ದ ಕಮಾಂಡ್ಸ್ ಎಲ್ಲ ಅದನ್ನ ನೋಡಿ ಬಹಳ ಇಂಪ್ರೆಸ್ ಆಗಿದ್ದೆ. ನನಗೂ ಇವ್ರಂಗೆ ಆಗಬೇಕಲ್ಲ ಅಂತ ಒಂದು ಆಸೆ ಇತ್ತು. ಅದು PUC 1 PUC 2 ಮುಗಿಯುತ್ತೆ. ಆಮೇಲೆ ನಾನು ಬಾಬುಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ದಾವಣಗೆರೆಗೆ ಹೋಗ್ತೀನಿ ಇಂಜಿನಿಯರಿಂಗ್ ಮಾಡಕ್ಕೆ. ಅಲ್ಲೂ ಕೂಡ ಇಲ್ಲೇನು NCC ಆಫೀಸರ್ ನೋಡಿದೆ. ಅವ್ರು ನನಗೆ ಕಾಂಕ್ರೀಟ್ ಆಗಿ ಅವರ ವಾರ್ ಎಕ್ಸ್ಪೀರಿಯನ್ಸಸ್ ಆಗಲಿ, ಅವರ ಕೌಂಟರ್ ಇಂಸರ್ಜೆನ್ಸಿ ಆಪರೇಷನ್ಸ್ ಬಗ್ಗೆ ಏನು ಹೇಳ್ತಿದ್ರು, ಕ್ಯಾಂಪಲ್ಲಿ ನಾವು ಏನೇನು ಮಾಡ್ತಿದ್ವಿ ಅಂತ ಹೇಳಿದ್ರು, ಕ್ಯಾಂಪಿಗೆ ಕರ್ಕೊಂಡೋದಾಗಿದ್ನೆಲ್ಲ ಅವ್ರು ನನಗೆ ಆ್ಯಕ್ಚುಲಿ ಮೋಟಿವೇಟ್ ಮಾಡಿದ್ದು, ಅವ್ರು ನನಗೆ ಗೈಡ್ ಮಾಡಿದ್ದು ಈಗ ಜಾಯ್ನ್ ಆಗಬೇಕಂತ. ಅವಾಗ ಒಂದು ಫರ್ಮ್ ಡಿಸಿಷನ್ ತೊಗೊಂಡೆ ನಾನು. ಐ ಹ್ಯಾವ್ ಟು ಡಾನ್ ದ ಯೂನಿಫಾರ್ಮ್ ಅಂತ. ನನಗೆ ಆ ಒಲಿವ್ ಗ್ರೀನ್ ಅಂತ ಏನು ಹೇಳ್ತೀವಲ್ಲ ಅದನ್ನ ಹಾಕೊಂಡು ಹುಚ್ಚು ನನಗೆ ಅಲ್ಲಿಂದ ಶುರು ಆಯ್ತು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ರಿ, ಅದು ಕೂಡ ಇದೇ ಹಿನ್ನೆಲೆಯಿಂದಲೇ ಮಾಡ್ಕೊಂಡಿದ್ದ, ಯಾಕೆಂದ್ರೆ ಮುಂದೆ ಸಹಾಯ ಆಗ್ಬೋದು. 96-97 ನಾನು ಇಂಜಿನಿಯರಿಂಗ್ ಮುಗಿಸಿದ್ದು. ಅವಾಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಆಮೇಲೆ ಬಾಪೂಜಿ ಸಂಸ್ಥೆ ಅಂದ್ರೆ ಇಟ್ ವಾಸ್ ಅ ವೆರಿ ರೆಪ್ಯೂಟೆಡ್ ಆರ್ಗನೈಸೇಷನ್. ಕಂಪ್ಯೂಟರ್ ಬಹಳ ಚೆನ್ನಾಗಿ ಓಪನ್ ಅಪ್ ಆಗ್ತಿತ್ತು ಅವಾಗ. ನಾನು ಸಾಕಷ್ಟು ಜನ ನನ್ನ ಫ್ರೆಂಡ್ಸ್ ಇಲ್ಲೇ ಬೆಂಗಳೂರಲ್ಲಿ ಬಂದು ಸಾಫ್ಟ್ವೇರ್ ಕೋರ್ಸಸ್ ಮಾಡ್ತಾ ಇದ್ರು. ಅಮೆರಿಕ ಹೋಗಿ MS ಮಾಡ್ಬೇಕಂತಂದು GRE TOEFL ಎಕ್ಸಾಮ್ ಅವನ್ನೆಲ್ಲ ಪ್ರಿಪೇರ್ ಮಾಡ್ತಾ ಇದ್ರು. ಬಟ್ ನಾನು ಐ ವಾಸ್ ವೆರಿ ಕ್ಲಿಯರ್, ನನ್ನ ಜೀವನದಲ್ಲಿ ನನಗೆ ಏನು ಬೇಕು ಅಂತಂದು ನನಗೆ ಗೊತ್ತಿತ್ತು. ಮೊದಲನೇ ಇಂಟರ್ವ್ಯೂ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ನ ಅಪಿಯರ್ ಆಗ್ತೀನಿ, ಮೊದಲನೇ ಅಟೆಂಪ್ಟಲ್ಲಿ ಪಾಸ್ ಆಗ್ತೀನಿ. ಅವಾಗ ನಾನು ಯಾರಿಗೂ ಫ್ರೆಂಡ್ಸಿಗೆ ಹೇಳಿರಲಿಲ್ಲ ಈ ಥರ ನಾನು ಆರ್ಮಿಗೆ ಸೇರ್ಬೇಕಂತ, ನಾನು ಆಸ್ಪಿರೆಂಟ್ ಇದ್ದೀನಿ, ಡಿಫೆನ್ಸ್ ಆಸ್ಪಿರೆಂಟ್ ಅಂತ ಹೇಳಿರಲಿಲ್ಲ. SSB ಬ್ಯಾಂಗ್ಳೂರಲ್ಲೇ ಸೆಲೆಕ್ಷನ್ ಆಗಿದ್ದು. ಅವಾಗ 45 ಡೇಸಲ್ಲಿ ನಿಮ್ಗೆ ಜಾಯ್ನಿಂಗ್ ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಅಂತಂದು ನನಗೆ ಅಲ್ಲಿಂದ ಬಂದಿಲ್ಲ. ಅವಾಗ ಸಾಯಂಕಾಲ ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಮೀಟ್ ಮಾಡಿದ್ವಿ. ಅವಾಗ ಹೇಳಿದೆ ನಾನು ಈ ಥರ ನಾನು ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಹೋಗ್ತಿದ್ದೀನಿ, ಸೆಲೆಕ್ಷನ್ ಆಗಿದೆ ನಂದು, ಅಲ್ಲಿ ನಾನು ಟ್ರೈನಿಂಗ್ ಆಗುತ್ತೆ ಅಂತ. ಅವಾಗ ಕೋಟ್ ಎಲ್ಲರೂ ಬೈಕ್ ಸ್ಟಾರ್ಟ್ ಮಾಡಿದ್ರು ನನಗೆ. ಅವರೆಲ್ಲರೂ ಏನು ಹೇಳಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ, ಲುಕ್ ಅಟ್ ಅಸ್, ನಾವು GRE TOEFL ಬರಿತೀವಿ, ಅಮೆರಿಕ ಹೋಗಿ MS ಮಾಡ್ತೀವಿ, ನಮ್ಗೆ ಅಟ್ ದ ಎಂಡ್ ಆಫ್ ದ ಒಂದು ಬಂಗ್ಲೆ ಇರುತ್ತೆ, ನಮ್ಮ ಹತ್ರ ಲಕ್ಸುರಿ ಕಾರ್ ಇರುತ್ತೆ, ನೀನೇನು ದುಡಿತೀಯಾ? ನಾನು ಅವ್ರಿಗೆ ಒಂದೇ ಹೇಳಿದೆ, ನಾನು ಏನು ದುಡಿತೀನೋ ಬಿಡ್ತೀನೋ, ನನ್ನ ಹತ್ರ ದೊಡ್ಡ ಮನಿ ಇರಲಿಕ್ಕಿಲ್ಲ, ನಾನು ಏನು ದುಡಿತೀನಿ, ನಾನೇನು ಗಳಿಸ್ತೀನಿ ಅಂತಂದರೆ ದಿವ್ಸಕ್ಕೆ 100 ಜನ ನನಗೇನು ಬಂದು ಸಲ್ಯೂಟ್ ಮಾಡ್ತಾರಲ್ಲ ಅದನ್ನೇ ನಾನು ಗಳಿಸ್ತೀನಿ. ದಟ್ ಈಸ್ ವಾಟ್ ಐ ವಾಂಟ್ ಟು ಡಾನ್ ದಟ್ ಯೂನಿಫಾರ್ಮನ್ನು ಹಾಕ್ಕೊಂಡು ಖುಷಿ ಏನಿದೆಲ್ಲ ಅದು ಇದಕ್ಕಿಂತ ಮಿಗಿಲಾದದ್ದು, ಅದಕ್ಕೆ ನಾನು ಆರ್ಮಿಗೆ ಜಾಯ್ನ್ ಆಗ್ತೀನಿ ಅಂತ ಹೇಳಿದೆ. ಅದಾದಮೇಲೆ ಡಿಸ್ಕಷನ್ ಆಗಲಿಲ್ಲ. ಅಣಬೇರು ನಾಗಪ್ಪ ಅವರು ನಿಮ್ಮ ತಂದೆ, ನೀವು ಸೈನ್ಯಕ್ಕೆ ಸೇರೋದು ಅಂತ ನಿರ್ಧಾರ ಮಾಡಿದ್ರು. ಆ ಕಾಲದಲ್ಲಿ ಮನೆಯಲ್ಲಿ ಒಂದು ಸ್ವಲ್ಪ ತಂದೆ ತಾಯಿಗೆ ಒಂಚೂರು ಹಿಂಜರಿಕೆ ಇರ್ತಿತ್ತು. ಆಬ್ವಿಯಸ್ಲಿ ಎಲ್ಲರ ಮನೆಯಲ್ಲೂ ಇದ್ದಿದ್ದೆ ಅದು. ನಮ್ಮ ತಂದೆ ವಾಸ್ ಅ ಬಿಸ್ನೆಸ್ ಮ್ಯಾನ್. ಅವರು ಕಾಳು ಕಡಿ ಏನಿರುತ್ತಲ್ಲ ಅದ್ರ ವ್ಯಾಪಾರ ಮಾಡ್ತಾ ಇದ್ರು. ಹಂಗೆ ಚೆನ್ನಾಗಿ ನಡೀತಾ ಇತ್ತು ಬಿಸ್ನೆಸ್. ಅವ್ರು ಹೆಂಗೆ ಅಂತಂದ್ರೆ, ನಾನು ದಾವಣಗೆರೆ ಹೋಗಿ ಇಂಜಿನಿಯರಿಂಗ್ ಮಾಡ್ತೀನಿ ಅಂತಂದ್ರೆ, ದಾವಣಗೆರೆಗೆ ಯಾಕೆ ಹೋಗ್ತೀಯಾ, ಇಲ್ಲೇ ಹುಬ್ಳಿಯಲ್ಲೇ ಏನು ಮಾಡ್ಬೋದು, ಮಕ್ಕಳು ಕಣ್ಮುಂದಿರಲಿ ಅನ್ನೋ ಒಂದು. ಅದರಲ್ಲಿ ನನಗೆ ಒಬ್ಬ ಅಣ್ಣ, ಇಬ್ಬರು ಅಕ್ಕಂದ್ರು, ನಾನೇ ಕೊನೆಯವನು. ಹಾಗಾಗಿ ನನಗೊಂದು ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ನನ್ನ ಮೇಲೆ. ಹಾಗಾಗಿ ದಾವಣಗೆರೆ ಅಂದ್ರೆ ಸುಮಾರು 150 ಕಿಲೋಮೀಟರ್ ದೂರದಲ್ಲೂ ಕಳ್ಸಕ್ಕೆ ರೆಡಿ ಇರಲಿಲ್ಲ. ಅಂಥ ವ್ಯಕ್ತಿ ನಾನು ಆರ್ಮಿ ಸೆಲೆಕ್ಟ್ ಆದಾಗ, ನಾನು ಆರ್ಮಿ ಸೆಲೆಕ್ಷನ್ಗೆ ಹೋಗಿದ್ದು ಅವ್ರಿಗೆ ಏನೂ ಹೇಳಿರಲಿಲ್ಲ. ನನಗೆ ಗೊತ್ತಿತ್ತು ಅವ್ರು ಬೇಡ ಅಂತಾರೆ ಅಂತ. ಸೆಲೆಕ್ಟ್ ಆಗ್ತೀನೋ ಇಲ್ಲೋ ನೋಡೋಣ ಅಂತಂದು. ಆಮೇಲೆ ಸೆಲೆಕ್ಷನ್ ಆದ ನಂತರ ಅವ್ರಿಗೆ ಹೋದಾಗ, ಯಾರು ಸೈನಿಕ್ ಸೇರ್ತಾರಲ್ಲ ಅವ್ರ ತಂದೆ ತಾಯಿ ಒಂದು ಬಾಂಡನ್ನು ಸೈನ್ ಮಾಡ್ಕೊಡ್ಬೇಕಾಗುತ್ತೆ. ನಮ್ಮ ತಂದೆ ನಾನು ಸೈನ್ ಮಾಡಲ್ಲ, ನೀನು ಹೋಗೋದೇ ಬೇಡ ಅಂತ ಕೂತ್ಕೊಂಡ್ರು. ಬಟ್ ಅವಾಗ ನಮ್ಮ ತಾಯಿ ಹಠ ಹಿಡಿದ್ರು. ನಮ್ಮ ತಾಯಿ ಹೇಳಿದ್ದೇನೆಂದ್ರೆ, ಅವ್ನಿಗೆ ಏನು ಇಷ್ಟ ಇದೆಯೋ ಅದನ್ನು ಮಾಡಾಕ್ಬಿಟ್ಟು, ಇಲ್ಲ ಅಂತಂದರೆ ಅವ್ನ ಜೀವನ ಪರ್ಯಂತ ಕೊರಗದು ಬೇಡ. ಅವಾಗ ನಮ್ಮ ತಂದೆ ಒಪ್ಪಿ ಅದನ್ನು ಸೈನ್ ಮಾಡಿ ನಾನು ಹೋಗಿ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಜಾಯ್ನ್. ರೆಸ್ಟ್ ಈಸ್ ಹಿಸ್ಟ್ರಿ. ಕ್ಯಾಪ್ಟನ್ ನವೀನ್ ಅವರೇ, ರೆಸ್ಟ್ ಈಸ್ ಹಿಸ್ಟ್ರಿ ಅಂತ ಹೇಳಿದ್ರಿ. ಆ ಇತಿಹಾಸ ಮತ್ತೆ ಮತ್ತೆ ಮರುಕಳಿಸ್ತಾನೆ ಇರಬೇಕು. ನಿಮ್ಮ ಹಿರಿಯ ಸಹೋದರಿ ಈಗ ನಮ್ಮೊಂದಿಗೆ ಫೋನ್ನಲ್ಲಿ ಮಾತನಾಡ್ತಾರೆ. ಅವರು ನಿಮ್ಮ ಸಾಧನೆಯ ಒಂದು ಸಣ್ಣ ನೆನಪನ್ನ ಮಾಡಿಕೊಡ್ತಾರೆ. ನಾನು ನವೀನ್ ಅವ್ರಿಗೆ ಎಲ್ಡರ್ ಸಿಸ್ಟರು. ನನ್ನ ಹೆಸರು ಸಬಿತಾ ರಾಜ್ ಅಂತ ಹೇಳ್ಬಿಟ್ಟು. ನಾನು ಫಸ್ಟ್ ಒನ್. ಸೆಕೆಂಡ್ ನನ್ನ ಸಿಸ್ಟರ್ ಇದ್ದಾಳೆ ನಿರ್ಮಲಾ ಅಂತ ಹೇಳ್ಬಿಟ್ಟು. ಆಮೇಲೆ ಮೂರನೇವನು ನಮ್ಮ ಬ್ರದರ್ ನಿತಿನ್ ಅಂತ ಹೇಳಿ. ಲಾಸ್ಟ್ ಅವನು ಕ್ಯಾಪ್ಟನ್ ನವೀನ್. ಮತ್ತೆ ಮೋರ್ ಪ್ಯಾಂಪರ್ಡ್ ಇನ್ ದ ಹೌಸ್, ವೆರಿ ಡಿಸಿಪ್ಲಿನ್ ಪರ್ಸನ್, ಓದೋದ್ರಲ್ಲಿ ಜಾಣ ಇದ್ದ. ನಮ್ಗೆಲ್ಲ ಇದ್ದಿದ್ದೇನೋ ಅವನು ಓದ್ಬಿಟ್ಟು ವಿದೇಶಕ್ಕೆ ಹೋಗ್ತಾನೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಅಂತ ಅನ್ಕೊಂಡ್ವಿ. ಬಟ್ ಈ ಚೂಸ್ ಇಂಡಿಯನ್ ಆರ್ಮಿ. ಅಂಡ್ ನಮ್ಮಲ್ಲಿ ಆರ್ಮಿ ಬ್ಯಾಕ್ ಗ್ರೌಂಡೇ ಇಲ್ಲ. ವಿ ವರ್ ಬಿಟ್ ಸರ್ಪ್ರೈಸ್ಡ್, ಎಲ್ಲಿ ಹೋಗ್ತಾ ಇದ್ದಾನೆ ಇವನು ಈ ಕರಿಯರ್ ಬಿಟ್ಕೊಂಡು ಅಂತ ಹೇಳಿ. ಟ್ರೈನಿಂಗ್ ಆಯ್ತು ಅವನದಲ್ಲಿ. ನಾವು ಅವ್ನ ಕ್ಯಾಪ್ಟನ್ ಕನ್ಫರ್ಮೇಶನ್ಗೆ ಅಂತ ನಾವಲ್ಲಿ ಹೋಗಿದ್ವಿ, ಅವನದು ಆಫೀಸರ್ ಕನ್ಫರ್ಮೇಶನ್ಗೆ. ಅಲ್ಲಿ ಡಿಸಿಪ್ಲಿನು ಮತ್ತೆ ಅಲ್ಲಿ ವಾತಾವರಣ ನೋಡ್ಬಿಟ್ಟು ಈ ಚೂಸ್ ದ ರೈಟ್ ಕರಿಯರ್ ಅನ್ನಿಸ್ತು. ಅವನ ಆರ್ಮಿ ಕನ್ಫರ್ಮ್ ಆಗಿ 6 ತಿಂಗಳಿಗೆನೆ ವಾರ್ ಡಿಕ್ಲೇರ್ ಆಗುತ್ತೆ. ಅವನು ವಾರ್ ಹೋಗಿದ್ದಾನೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಮನೆಯಲ್ಲಿ, ಅನ್ಲೆಸ್ ಹಿ ವಾಸ್ ಇಂಜೋರ್ಡ್ ಅಂಡ್ ಹಾಸ್ಪಿಟಲೈಸ್. ಎರಡನೇ ಬ್ರದರ್ ನಿತಿನ್ ಗೆಟ್ಸ್ ಎ ಕಾಲ್. ಇವ್ ನಿತಿನ್ ನಮ್ಗೇನು ಹೇಳೋದಿಲ್ಲ, ಇಲ್ಲೇ ಎಲ್ಲೋ ಕೆಲಸ ಇದೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದ ಅವನು.
ಅಲ್ಲಿ ಹೋಗಿ ನೋಡಿ ವಾಪಸ್ ಬಂದಾದ್ಮೇಲೆ ನಮ್ಗೆ ಗೊತ್ತಾಗಿದ್ದು ದಟ್ ನವೀನ್ ವಾಸ್ ಸಿವಿಯರ್ಲಿ ಇಂಜರ್ಡ್ ಅಂತ. ಹಾಸ್ಪಿಟ್ಲಿಗೆ ಡೆಲ್ಲಿಗೆ ನೋಡ್ಲಿಕ್ಕೆ ಹೋದಾಗ ಅಲ್ಲಿ ಡೆಲ್ಲಿ ಹಾಸ್ಪಿಟಲ್ ವಾತಾವರಣ ನೋಡ್ಬಿಟ್ಟು ಬಹಳ ಜನ ಇಂಜರ್ಡ್ ಅವರೆಲ್ಲ ಇದ್ರಲ್ಲಿ. ಇಟ್ ವಾಸ್ ಎ ವೆರಿ ಟ್ರಾಮೆಟಿಕ್ ಸಿಚುವೇಶನ್ ಫಾರ್ ಹೋಲ್ ಫ್ಯಾಮಿಲಿ ಸಫರ್ಡ್ ಎ ಲಾಟ್, ಎಸ್ಪೆಷಲಿ ಮೈ ಪೇರೆಂಟ್ಸ್. ಯಾಕಂದ್ರೆ ಬಹಳ ಮುದ್ದಿನಿಂದ ಸಾಕಿದ್ರು ಅವನ್ನ, ಆ ಸ್ಥಿತಿಲಿ ಅವ್ನ ನೋಡ್ಲಿಕ್ಕೆ ಅಂತಂದ್ರೆ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್. ಆಮೇಲೆ ಗಾಡ್ಸ್ ಗ್ರೇಸ್ 21 ತಿಂಗಳಾದ್ಮೇಲೆ ಹಿ ರಿಕವರ್ಡ್. ಡಿಸ್ಚಾರ್ಜ್ ಮಾಡ್ಬೇಕಾದ್ರೆ ಡಾಕ್ಟರ್ ಹೇಳಿದ್ರಂತೆ, ನವೀನ್ ಯು ಹ್ಯಾವ್ ಟು ವಾಕ್ ವಿತ್ ದ ಸ್ಟಿಕ್ ಥ್ರೂ ಔಟ್ ಯುವರ್ ಲೈಫ್ ಅಂತ. ಈಸ್ ಎ ಚಾಲೆಂಜಿಂಗ್ ಪರ್ಸನ್. ಅವನು ಡಾಕ್ಟರ್ ಹೇಳಿದ್ನಂತ, ಸರ್ ಐ ವಿಲ್ ಲೀವ್ ದ ಸ್ಟಿಕ್ ಅಂಡ್ ಕಮ್ ಅಂಡ್ ಮೀಟ್ ಯು ಅಂತ. ಅಂಡ್ ಈ ಪ್ರೂವ್ಡ್ ಇಟ್. ಅಲ್ಲಿಂದ ಬೋರ್ಡ್ ಔಟ್ ಆದ್ಮೇಲೆ ಅಗೇನ್ ಈ ಜಾಯಿನ್ ದ 5-on-5 ಆರ್ಮಿ ಬೇಸ್ ವರ್ಕ್ಶಾಪಿಗೆ ಜಾಯಿನ್ ಆದ. ಮದ್ವೆ ಆಯ್ತು ವಿತ್ ಎ ವೆರಿ ಬ್ಯೂಟಿಫುಲ್ ಗರ್ಲ್ ಸೌಮ್ಯ. ಫ್ಯಾಮಿಲಿ ರಿಲೇಷನ್ ಮೇಂಟೈನ್ ಮಾಡೋದು ಅಂದ್ರೆ ಅವನಿಗೆ ಮಹತ್ವ ಕೊಡ್ತಾನೆ. ಅವನ ಮಗಳ ಬರ್ತ್ಡೇನ ಎವ್ರಿ ಇಯರ್ ಈ ಸೆಲೆಬ್ರೇಟ್ಸ್ ವಿತ್ ದ ಫ್ಯಾಮಿಲಿ. ಬಹಳ ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾನೆ. ಅದನ್ನ ನೋಡಿ ನಮಗ್ ಖುಷಿ ಆಯ್ತು. ಇವತ್ತು ಅವನ್ಗೆ ಮೆನಿ ಒಕೇಶನ್ಗೆ ಅವನನ್ನ ಕರೀತಾರೆ. ಅವ್ನ್ ಯಾವಾಗ ಮಾತಾಡ್ಬೇಕಾದ್ರೂ ವಿ ಫೀಲ್ ಇಟ್ ಈಸ್ ಟಾಕಿಂಗ್ ಫಾರ್ ದ ಫಸ್ಟ್ ಟೈಮ್ ಅಂಡ್ ಅಷ್ಟು ಇದ್ರಾಗಿ ನೋಡ್ತೀವಿ. ಅವನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದಿದ್ ನೋಡಿದ್ರೆ ವಿ ಫೀಲ್ ವಿಯರ್ ಇನ್ ದ ವಾರ್ ಫೀಲ್ಡ್ ಅಲ್ಲಿ ಇದೀವೇನೋ ಅಂತ ಅನ್ಸುತ್ತೆ. ಈಗಾದ್ರೂ ಅಂತಾನೆ ಗೆಟ್ ಎನ್ ಅಪರ್ಚುನಿಟಿ ಐ ಸ್ಟಿಲ್ ಡೂ ಇಟ್ ಫಾರ್ ಮೈ ಮದರ್ ಲ್ಯಾಂಡ್ ಅಂತ ಹೇಳಿ. ನಾನ್ ದೇಶಕ್ಕಾಗಿ ಇನ್ನು ಏನ್ ಮಾಡ್ಲಿಕ್ಕೆ ಸಾಧ್ಯ. ಯಾವಾಗ್ಲೂ ಹೇಳ್ತಾನೆ, ದೇಶ ನಿನಗೆ ಏನ್ ಮಾಡ್ತು ಅಂತ ಕೇಳ್ಬೇಡಿ, ನೀನ್ ದೇಶಕ್ಕೆ ಏನ್ ಮಾಡಿದ್ಯಾ ಅಂತ ಕೇಳಿ ಅಂತ ಹೇಳಿ ಸ್ಪೀಚ್ ಅಲ್ಲಿ ಯಾವಾಗೂ ಹೇಳ್ತಾನೆ. ಇಟ್ ನೀಡ್ ನಾಟ್ ಬಿ ವಾರ್ ವಲ್ಲೇ ಮಾಡ್ಬೇಕು ಅಂತ ಅಲ್ಲ, ಯು ಕ್ಯಾನ್ ಡೂ ಇಟ್ ಇನ್ ಮೆನಿ ವೇಸ್. ಆ ವೇ ಅಲ್ಲಿ ನೀವು ಮಾಡ್ತಾ ಹೋಗಿ ದೇಶ ಸೇವೆನ. ಸೊ ದೇಶ ಸೇವೆ ಮಾಡೋದು ಅನ್ನೋದು ಅವನ ರಕ್ತದಲ್ಲಿ ಇದೆ. ಇಷ್ಟು ಸಣ್ಣ ವಯಸ್ಸಲ್ಲಿ ಒಳ್ಳೆ ಸಾಧನೆ ಪಡೆದು ಒಳ್ಳೆ ಹೆಸರು ಪಡೆದ. ಮೈ ಮದರ್ ಇಸ್ ನಾಟ್ ಅಲೈವ್ ಟು ಸಿ ಆಲ್ ದಿಸ್. ಅವನ್ ಪೇನ್ ನೋಡಿದ್ರು, ಬಟ್ ಅವನ್ ಕೀರ್ತಿ ನೋಡಕ್ ಆಗ್ಲಿಲ್ಲ ಅವ್ರಿಗೆ. ದಟ್ ಈಸ್ ದ ಒನ್ ಪೇನ್. ಬಟ್ ವಿ ಆರ್ ಸೋ ಪ್ರೌಡ್ ಆಫ್ ಹಿಮ್. ವಿ ಆರ್ ದ ಪ್ರೌಡ್ ಫ್ಯಾಮಿಲಿ. ನಿಮ್ಮ ಸಹೋದರಿಯ ಈ ಮಾತನ್ನ ಕೇಳಿದಾಗ ನಿಮ್ಮ ಕುಟುಂಬದ ಸಂಘರ್ಷ ಕೂಡ ನಮಗೆ ಕಣ್ಣೆದುರಿಗೆ ಬಂತು. ಜೊತೆಗೆ ನೀವೆಲ್ಲರೂ ಸೇರಿ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದು, ಅದನ್ನು ಪ್ರತಿಯೊಬ್ಬರೂ ಬೆಂಬಲಿಸಿದ್ದು ಕೂಡ ಗೊತ್ತಾಗುತ್ತೆ. ನಿಮ್ಮ ಕುಟುಂಬದ ಏನೊಂದು ಬಾಂಡಿಂಗ್ ಇದೆ ಅದು ಎಷ್ಟು ಚೆನ್ನಾಗಿತ್ತು ಅನ್ನೋದನ್ನು ಕೂಡ ನಿಮ್ಮ ಸಹೋದರಿ ಹೇಳಿದರು. ನಿಮ್ಮ ತಂದೆ ತಾಯಿ ನೋವನ್ನು ಕಂಡರು, ಆದರೆ ಒಳ್ಳೆಯದನ್ನು ಕಾಣೋದಕ್ಕೆ ಅವ್ರು ಇರಲಿಲ್ಲ ಅಂತ ಹೇಳಿದರು. ಆದರೆ ಆ ಒಳ್ಳೆಯದನ್ನೆಲ್ಲ ನೀವು ಭಾರತ ಮಾತೆ ನಿಮ್ಮ ಮೂಲಕ ನೋಡಿದ್ಲು ಅನ್ನೋದನ್ನು ನಾನು ಈ ಹೊತ್ತಿಗೆ ಹೇಳೋದಕ್ಕೆ ಬಯಸ್ತೀನಿ. ನಿಮ್ಮ ಅನುಭವವನ್ನು ನಾವು ಮುಂದುವರಿಸ್ತಾ ಅಕಾಡೆಮಿಯಲ್ಲಿ ಮುಂದೆ ಏನಾಯಿತು ಅನ್ನೋದನ್ನು ಮಾತನಾಡೋಣ. ಅಕಾಡೆಮಿ ತರಬೇತಿ ಬಗ್ಗೆ ನೀವು ಅವಾಗ ಹೇಳಿದಿರಿ, ಎಷ್ಟು ಕಠಿಣವಾಗಿರುತ್ತೆ. ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಭಾರತದ ಧೈರ್ಯವಂತ ಶೌರ್ಯದಿಂದ ಮೆರೆಯುವಂಥ ಒಬ್ಬ ಸೈನಿಕನನ್ನಾಗಿ ಹೇಗೆ ಅಕಾಡೆಮಿ ತಯಾರು ಮಾಡುತ್ತೆ ಅಂತ ಹೇಳಿದ್ರಿ. ಅಕಾಡೆಮಿಯಲ್ಲಿ ನಿಮಗೆ ಸ್ಫೂರ್ತಿ ಕೊಡುವಂಥ ಅಥವಾ ನಿಮಗೆ ಒಂದು ಮಾದರಿಯಾಗುವಂಥ ಅಧಿಕಾರಿಗಳು, ಟ್ರೈನರ್ಸ್ ಅಲ್ಲಿ ಸಿಕ್ರ? ಇಂಡಿಯನ್ ಮಿಲಿಟರಿ ಅಕಾಡೆಮಿ ಏನಿದೆಯಲ್ಲ, ಯಾರಾದರೂ ಅದ್ರ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿದ್ರೆ, ಚಟ್ವುಡ್ ಬಿಲ್ಡಿಂಗ್ ಅಂತ ಇದೆ. ಫಸ್ಟ್ ನಮ್ಗೆ ಕರ್ಕೊಂಡು ಹೋಗೋ ನಮ್ಮನ್ನು ಸೆಲ್ಫಿ ಮಾಡಿಸೋದು ಚಟ್ವುಡ್ ಬಿಲ್ಡಿಂಗ್ ಅಂತ. ಎಂಥ ಒಂದು ಮೆಜೆಸ್ಟಿಕ್ ಬಿಲ್ಡಿಂಗ್ ನೋಡಿದ್ರೆ ಅಂದರೆ ಬ್ರಿಟಿಷರ್ ಕಾಲದ ಹಳೇ ಬಿಲ್ಡಿಂಗ್ ಇದೆ. ಮೆಜೆಸ್ಟಿಕ್ ಆಗಿದೆ. ಒಂದು ದೊಡ್ಡ ಪರೇಡ್ ಗ್ರೌಂಡ್, ಅದ್ರ ಹಿಂದ್ಗಡೆ ಚಟ್ವುಡ್ ಬಿಲ್ಡಿಂಗ್. ನಮ್ಮ ಪಾಸಿಂಗ್ ಔಟ್ ಪರೇಡ್ ಆಗೋದು ಅಲ್ಲೇ. ಅದೇ ಒಂದು ಸ್ಫೂರ್ತಿ. ಇಂಡಿಯನ್ ಮಿಲಿಟರಿ ಅಕಾಡೆಮಿ ಅಂತಂದ್ರೆ ಅದರಲ್ಲಿ ಕೆಡೆಟ್ ಅದರಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಎಲ್ಲರೂ ಜನ ಅವ್ರನ್ನ ನೋಡ್ತಾರೆ. ಅಂಥ ಒಂದು ಅಕಾಡೆಮಿ ಅದು. ಅಲ್ಲಿ ಸುಮಾರು 1 ವರ್ಷ ಟ್ರೈನಿಂಗ್ ಆಗುತ್ತೆ ನಂದು. ಅದಾದ ನಂತರ ಇಟ್ ಈಸ್ ಲೈಕ್ ಹೆಂಗೆ ಆಗುತ್ತೆ ಅಂತಂದರೆ, ಲಾಸ್ಟ್ ಡೇ ಏನಿರುತ್ತಲ್ಲ ನಿಮ್ಮ ಟ್ರೈನಿಂಗ್ದು, ನಾವು ಪಾಸಿಂಗ್ ಔಟ್ ಪರೇಡ್ ಅಂತ ಮಾಡ್ತೀವಿ. ಪಾಸಿಂಗ್ ಔಟ್ ಪರೇಡ್ ಮಾಡ್ಬೇಕಾದ್ರೆ ನೀವು ಹೇಳಿದಾಗೆ ತುಂಬ ಕಷ್ಟ ಟ್ರೈನಿಂಗ್. ಅಲ್ಲಿ ಪ್ರತಿಯೊಂದು ದಿನ ಕೂಡ ಕಳೆಯೋದು ಕಷ್ಟ ಆಗುತ್ತೆ. ಸುಮಾರು 3 ತಿಂಗಳ ಹಿಂದೆ ಸ್ಟಾರ್ಟ್ ಮಾಡಿರ್ತೀವಿ. 90 days to go ಅಂದ್ರೆ 90 ದಿನದಲ್ಲಿ ಮುಗಿಯುತ್ತೆ ಮಾಡಿದ್ರೆ ಮತ್ತೆ ಮುಂದೆ ಹೋಗುತ್ತೆ. ಅಂದ್ರೆ 6 ತಿಂಗಳು ರಿಲೀಟ್ ಆದ್ರೆ ಮತ್ತೆ 6 ತಿಂಗಳು ರಿಪೀಟ್ ಮಾಡಬೇಕು. ಬಟ್ ಇದನ್ನೇ ಕರೆಕ್ಟಾಗಿ ಮುಗಿಸ್ಕೊಂತ ಹೋದ್ರೂ 90 ದಿವಸದಿಂದ ಬ್ಯಾಕ್ ಕೌಂಟ್ ಶುರು ಆಗಿದೆ. ಇನ್ನೊಂದು 90 ದಿವಸದಲ್ಲಿ ನಮ್ಮ ಟ್ರೈನಿಂಗ್ ಮುಗಿಯುತ್ತೆ, 89 days ಅಲ್ಲಿ ಮುಗಿಯುತ್ತೆ, 88 ಇಂಥ ಅಷ್ಟು ಕಷ್ಟ ಇರುತ್ತೆ. ಸೊ ಅದನ್ನ ಮಾಡ್ತಾ 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 ಲಾಸ್ಟ್ ಡೇಗೆ ಏನು ಬರ್ತೀವಲ್ಲ ಟ್ರೈನಿಂಗ್ ಚಟ್ವುಡ್ ಬಿಲ್ಡಿಂಗ್ ಅಲ್ಲಿ, ಅದ್ರ ಮುಂದೆ ಪರೇಡ್ ಆಗುತ್ತೆ. ಆ ಪರೇಡ್ ಇಟ್ಸ್ ಸಚ್ ಎ ಫ್ಯಾಂಟಾಸ್ಟಿಕ್ ಇವೆಂಟ್ ಅಂತಂದ್ರೆ, ಅವರೆಲ್ಲ ನಮ್ಮ ಕೆಡೆಟ್ಸ್ ನಾವೇನು ಪಾಸ್ಔಟ್ ಆಗ್ತಿರ್ತೀವಿ, ಅವರಷ್ಟು ಪೇರೆಂಟ್ಸ್ ಬಂದಿರ್ತಾರೆ, ಗೆಸ್ಟ್ಗಳು ಬಂದಿರ್ತಾರೆ, ಯಾವುದೋ ಗೆಸ್ಟ್ ಆಫ್ ಆನರ್ನ ಕರೆದಿರ್ತಾರೆ. ಅವರ ಪರೇಡ್ ಮಾಡ್ಬೇಕಾದ್ರೆ ಹೆಲಿಕಾಪ್ಟರ್ ಇಂದ ನಮ್ಮ ಮೇಲೆ ಹೂವನ್ನ ಹಾಕ್ತಾರೆ. ಅದನ್ನ ಮುಗಿಸಿದ ಸ್ಲೋ ಮಾರ್ಚ್ ಅಲ್ಲಿ ನಾವು ಆ ಬಿಲ್ಡಿಂಗ್ ಒಳಗಡೆ ಹೋಗ್ತೀವಿ. ಬಿಲ್ಡಿಂಗ್ ಒಳಗಡೆ ಹೋಗ್ಬೇಕಾದ್ರೆ 2 ಸ್ಟೆಪ್ ಇದೆ. ಆ ಸ್ಟೆಪ್ ಮೇಲೆ ಅಂತಿಮ ಲಾಸ್ಟ್ ಸ್ಟೆಪ್ ಅಂತ ಬರ್ತಾರೆ. ಅದನ್ನ ಕ್ರಾಸ್ ಮಾಡಿದ್ರೆ ನಿಮ್ ಟ್ರೈನಿಂಗ್ ಕಂಪ್ಲೀಟ್ ಆತಂತ.
ಇಲ್ಲಿವರೆಗೂ ನಮಗೆ ಯಾವಾಗ ಮುಗೀತು ಟ್ರೈನಿಂಗ್, ಯಾವತ್ತು ಮುಗಿಸ್ತೀವೋ, ಎಲ್ಲಿಂದ ಹೊರಗೆ ಹೋಗ್ತೀವೋ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಿಂದ ಅಂತ ಯಾವಾಗಲೂ ಅನ್ಸಿರುತ್ತೆ. ಬಟ್ ಆ ಒಂದು ಪರೇಡ್ ಮಾಡ್ಬೇಕಾದ್ರೆ ಎಲ್ಲರ ಕಣ್ಣಲ್ಲೂ ಕಣ್ಣೀರ್ ಅಂತ ಹೇಳಲ್ಲ, ಬಟ್ ಎಲ್ಲರಿಗೂ ದುಃಖ ಇದೆ. ಬಿಟ್ಟು ಹೋಗ್ಬೇಕಲ್ಲ ಇದನ್ನ, ಇಷ್ಟು ಜನ ಇನ್ ಸೇರಲ್ಲ, ಇಷ್ಟು ಜನ ಜೊತೆಗೆ ಟ್ರೈನಿಂಗ್ ಮಾಡ್ತಿದ್ವಿ ನೋಡಿ. ಕಷ್ಟದ ಸಮಯದಲ್ಲಿ ಯಾರು ಜೊತೆಗೆ ಇರ್ತಾರಲ್ಲ ಅವ್ರದಿಂದ ಅಟ್ಯಾಚ್ಮೆಂಟ್ ಬೇರೆ ಇರುತ್ತೆ. ಹಾಗಾಗಿ ಅವ್ರನ್ನ ಬಿಟ್ಟು ಬೇರೆ ಕಡೆ ಹೋಗ್ಬೇಕಂದಾಗ ಬಹಳ ಕಷ್ಟ ಆಗುತ್ತೆ, ಬಹಳ ದುಃಖ ಆಗುತ್ತೆ. ಅದನ್ನೆಲ್ಲ ಮುಗಿಸಿ ನಮ್ಮ ರೂಮಿಗೆ ಬರ್ತೀವಿ. ರೂಮಿಗೆ ಬಂದ ನಂತರ ಆರ್ಮಿ ಯೂನಿಫಾರ್ಮ್ ಹಾಕ್ಕೊಂಡಿರ್ತೀವಿ. ಯೂನಿಫಾರ್ಮ್ ಹಾಕೊಂಡಾಗ ನಮಗೆ ಕಮಿಷನ್ ಆಗೋದು ಲೆಫ್ಟಿನೆಂಟ್ ಅಂತ ಕಮಿಷನ್ ಕೊಡ್ತಾರೆ. ಲೆಫ್ಟಿನೆಂಟ್ ಅಂದ್ರೆ 2 ಸ್ಟಾರ್ ಕೊಟ್ಟಿರ್ತಾರೆ ಭುಜದ ಮೇಲೆ 2 ಕಡೆ. ಆರ್ಮಿ ಯೂನಿಫಾರ್ಮ್ ಹಾಕೊಂತೀವಿ, ಆ ಸ್ಟಾರ್ಸ್ನ ಹಾಕೊಂತೀವಿ, ಅದನ್ನ ಕವರ್ ಮಾಡ್ತೀವಿ, ಅದಕ್ಕೊಂದು ಕವರ್ನ ಹಾಕಿರ್ತೀವಿ. ಕೆಳಗಡೆ ಬಂದು ನಾವೊಂದು ಪ್ರಮಾಣ ವಚನ ಮಾಡ್ತೀವಿ. ಅಂದ್ರೆ ಈ ದೇಶದ ಅಖಂಡತೆಯನ್ನ ನನ್ನ ಜೀವ ಕೊಟ್ಟಾದ್ರೂ ಪರವಾಗಿಲ್ಲ ಕಾಪಾಡ್ತೀನಿ ಅಂತ. ಅಂದ್ರೆ ಪ್ರಾಬ್ಲಿ ಅದು ಒಂದೇ ಸರ್ವಿಸ್, ಜೀವ ಪಣಕ್ಕಿಟ್ಟಾದ್ರೂ ನಾ ಕಾಪಾಡ್ತೀನಿ, ಅದು ಒಂದೇ ಸರ್ವಿಸ್. ಅದನ್ನೆಲ್ಲ ತಗೊಂಡ ನಂತರ ಕೆಳಗಿನ ಬರ್ತೀವಲ್ಲ, ಅವಾಗ ನಿಮ್ಮ ತಂದೆ ತಾಯಿ ಏನಿರ್ತಾರೆ ಆ 2 ಸ್ಟಾರ್ಸ್ ಇರ್ತವೆ, ಸ್ಟಾರ್ ಕವರ್ನ ತೆಗೆದಾಗ ನಿಮ್ಮ ಟೈಮ್ ನೀವು ಫುಲ್ ಯೂನಿಫಾರ್ಮ್ ಅಲ್ಲಿ ನಿಮ್ಮ ತಂದೆ ತಾಯಿ ನಿಮ್ಮನ್ನು ನೋಡ್ತಾರೆ. ನಾನು ನಮ್ಮ ತಂದೆ ಖುಷಿ ಎಷ್ಟು ನೋಡಿದ್ದೀನಿ ಅವಾಗ ಅಂತಂದ್ರೆ, ನಮ್ಮ ತಂದೆ ನನಗೆ ಸಲ್ಯೂಟ್ ಮಾಡಿದ್ದಾರೆ ಅವಾಗ. ನಮ್ಮ ತಂದೆ ಹೇಳಿದರೆ, ಇಲ್ಲಿವರೆಗೂ ನಾಗಪ್ಪನ ಮಗ ಅಂತ ನಿನ್ನ ರೆಕಗ್ನೈಸ್ ಮಾಡ್ತಿದ್ರು, ಇನ್ಮೇಲೆ ನವೀನ ತಂದೆ ಅಂತ ನಾನು ರೆಕಗ್ನೈಸ್ ಮಾಡ್ತಾರೆ ಅಂತಂದು ಅಷ್ಟು ಖುಷಿ ಇತ್ತು ಅವ್ರಿಗೆ. ಸೊ ಅದೊಂದು ಏನಿದೆಯಲ್ಲ ಇಂಡಿಯನ್ ಮಿಲಿಟರಿ ಅಕಾಡೆಮಿದಲ್ಲಿ ಅದೊಂದು ಟೆನ್ಯೂರ್, ಅದೊಂದು ಟ್ರೈನಿಂಗ್ ಏನಿದೆಯಲ್ಲ, ಮುಗಿಸಿ ಬಂದವರಿಗೆ ಅದ್ರ ಮಜಾ ಗೊತ್ತು. ತಾಯಿ ಏನು ಹೇಳಿದ್ರು ಅವಾಗ? ನೋಡಪ್ಪ, ಆರ್ಮಿ ಯೂನಿಫಾರ್ಮ್ ಹಾಕೊಂಡಿದ್ಯಾ, ಇಲ್ಲಿವರೆಗೂ ನಮ್ಮ ಸೇವೆ ಮಾಡಿದ್ಯಾ, ಇನ್ಮೇಲೆ ನೀನು ಹೋಗಿ ದೇಶದ ಸೇವೆ ಮಾಡು ಅಂದ್ರು. ಎಷ್ಟು ಹೆಮ್ಮೆಯಿಂದ ಹೇಳಿದ್ರು ಗೊತ್ತರ. ತಾಯಿ ಹೇಳುವಂತ ಮಾತು, ಯಾಕೆಂದ್ರೆ ಆಕೆ ಒಬ್ಬ ತಾಯಿ, ಭಾರತ ಮಾತೆ ಕೂಡ ಒಬ್ಬ ತಾಯಿ ಆಗಿರೋದ್ರಿಂದ ಅವರೇ ತಾನೇ ನಿಮಗೆ ಹೋಗ್ಲಿ ಅಂತ ಕಳಿಸಿದ್ದು, ತಂದೆಗೆ ಮನವೊಲಿಸಿದವರು ಅವರೇ. ಹೀಗೆ ಅಕಾಡೆಮಿ ಮುಗಿಸಿದ್ರಿ. ಪೋಸ್ಟಿಂಗ್ ಕೂಡ ಅಷ್ಟೇ ಮುಖ್ಯ ನೋಡಿ. ನನಗೆ ಎಲ್ಲಿ ಪೋಸ್ಟಿಂಗ್ ಸಿಗುತ್ತೆ ಅನ್ನುವಂಥ ಒಂದು ಕುತೂಹಲ ಇರುತ್ತೆ. ಬಹುತೇಕ ಸೈನಿಕರಿಗೆ, ಆರ್ಮಿ ಅಧಿಕಾರಿಗಳಿಗೆ ಜಮ್ಮು ಕಾಶ್ಮೀರ್ ರೈಫಲ್ಸ್ ಒಂದು ಬಹಳ ಇಷ್ಟವಾಗುವಂತಹ ಜಾಗ, ಅಸ್ಸಾಂ ರೈಫಲ್ಸ್ ಇನ್ನೊಂದು ಬಹಳ ಇಷ್ಟವಾಗುವಂತಹ ಜಾಗ. ಏಕೆಂದರೆ ಅವುಗಳಿಗೆ ಬಹಳ ದೊಡ್ಡದಾದ ಇತಿಹಾಸ ಇದೆ, 100 ವರ್ಷಗಳ ಇತಿಹಾಸ ಇದೆ. ಮತ್ತು ಈಗೇನು ನಾವು ಉದ್ದಕ್ಕೂ ಮಾತನಾಡ್ತಾ ಅನೇಕ ಯೋಧರ ಹೆಸರನ್ನು ಎಲ್ಲ ಹೇಳಿದ್ವಿ, ಇಂಥ ಅನೇಕ ಯೋಧರ ಪಡೆ ಅವುಗಳಲ್ಲಿ ಇದೆ. ಹಾಗೆ ನಿಮಗೆ 13 ಬೆಟಾಲಿಯನ್ ಜಮ್ಮು ಕಾಶ್ಮೀರ್ ರೈಫಲ್ಸ್ಗೆ ಪೋಸ್ಟಿಂಗ್ ಸಿಕ್ತು. ಅದು ಸಿಕ್ಕಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು? ಸುಮಾರು ಸಲ ಅಂದಿದ್ದೀನಿ, ದೇವ್ರ ದೊಡ್ಡವರು, ನಾನೇನೇನು ಅನ್ಕೊಂಡಿದ್ದೆ ಎಲ್ಲ ಅವಕಾಶ ನನಗೆ ದೇವ್ರು ಮಾಡಿಕೊಟ್ಟಿದ್ದಾರೆ ಅಂತಂದು ಯಾವಾಗಲೂ ಅನ್ಕೊಂತ ಬರ್ತಾ ಇದ್ದೀನಿ. ಅದಕ್ಕೆ ಕಂಪೇರ್ ಮಾಡಿ ನೋಡೋದಾದರೆ ನನ್ನ ಪೋಸ್ಟಿಂಗ್ ಎಲ್ಲಾದರೂ ಬರ್ಬೋದಾಗಿತ್ತು. ಪಂಜಾಬಲ್ಲಿ ಬರ್ಬೋದಾಗಿತ್ತು, ರಾಜಸ್ಥಾನದಲ್ಲಿ ಬರ್ಬೋದು, ನಾರ್ತ್ ಈಸ್ಟಲ್ಲಿ ಎಲ್ಲಾದರೂ ಬರ್ಬೋದಾಗಿತ್ತು, ಆಸಾಮು, ಮಿಜೋರಾಂ ಎಲ್ಲಾದರೂ ಬರ್ಬೋದಾಗಿತ್ತು. ಬಟ್ ಪ್ರಾಬಬ್ಲಿ ನನ್ನನ್ನು ದೇವ್ರು ಸೆಲೆಕ್ಟ್ ಮಾಡೇ 13th ಬೆಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ಗೆ ಕಳಿಸಿದ್ರು ಅನ್ಸುತ್ತೆ. 71ರಲ್ಲಿ ಯುದ್ಧ ಆಗಿದ್ದು, ಸುಮಾರು ಒಂದು 28 ವರ್ಷ ಯುದ್ಧ ಆಗಿಲ್ಲ. ಆ ಟೈಮಲ್ಲಿ ಆ ಜಗದಲ್ಲಿ ಕರೆಕ್ಟ್ ದೇವ್ರನ್ನ ಸೆಲೆಕ್ಟ್ ಮಾಡಿ ಕಳಿಸಿದ್ರು ಅನ್ಸುತ್ತೆ. ನಂಗೆ ಸುಮಾರು ಜನ ಕೇಳ್ತಾರೆ, ನಂಗೆ ಪೆಟ್ಟು ಬಿದ್ದು ಬಂದಮೇಲೆ, ನಿಮ್ದು ಎಷ್ಟು ದುರಾದೃಷ್ಟ ನಿಮ್ದು, ನೀವು 1 ವರ್ಷ ಟ್ರೈನಿಂಗ್ ಮಾಡ್ತೀರಾ, ಆ ಒಂದು ಯೂನಿಫಾರ್ಮ್ ಹಾಕೊಳ್ಳೋ ಸೌಭಾಗ್ಯ ಬರೀ 6 ತಿಂಗಳಷ್ಟೇ. ಅದಾದ ನಂತರ ನಿಮ್ಗೆ ಪೆಟ್ಟು ಬೀಳುತ್ತೆ. ಟ್ರೈನಿಂಗ್ 1 year, ಸರ್ವೀಸ್ 6 ತಿಂಗಳು, ಹಾಸ್ಪಿಟಲಲ್ಲಿ 21 ತಿಂಗಳು ಇರ್ತೀರಾ, ಜೀವನ ಪರ್ಯಂತ ಕುಂತ್ಕೊಂಡು ಓಡಾಡಂಗಾಗುತ್ತೆ. ಎಂಥ ದುರಾದೃಷ್ಟ ಅಂತ ಅವರಿಗೆ ನಾನು ಎಲ್ಲರಿಗೂ ಅದನ್ನೇ ಹೇಳ್ತೀನಿ. ನಂದು ದುರಾದೃಷ್ಟ ಅಲ್ಲ, ಐ ಆಮ್ ದ ಚೂಸನ್ ಒನ್. ದೇವರನ್ನ ಸೆಲೆಕ್ಟ್ ಮಾಡಿ ಆ ಒಂದು ಪ್ಲೇಸ್ಗೆ, ಆ ಒಂದು ಯೂನಿಟ್ಗೆ, ಆ ಒಂದು ಟೈಮ್ಗೆ ನನ್ನನ್ನು ಕಳಿಸ್ಕೊಟ್ರು. ಭಾರತಾಂಬೆಗೆ ಏನೋ ಒಂದು ಸರ್ವಿಸ್ ಮಾಡೋಕ್ಕೆ, ಒಂದು ಸೈನ್ಯದಲ್ಲಿ ಹೋರಾಡೋಕ್ಕೆ, ಅಲ್ಟಿಮೇಟ್ ಕಾಂಬ್ಯಾಟ್ ಅಂತ ಹೇಳ್ತೀವಿ, ಯುದ್ಧದ ಪರಿಸ್ಥಿತಿನ ಅನುಭವಿಸೋಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡಿ ದೇವ್ರು ಕಳಿಸಿದ್ರು. ಆ ಒಂದು ಕಾರ್ಯ ನಾನು ಮಾಡಿ ಬಂದಿದ್ದೀನಿ. ಕಾಲಿಗೆ ಸಣ್ಣ ಪುಟ್ಟ ಸ್ಕ್ರ್ಯಾಚ್ಗಳಾಗಿರ್ಬೋದು, ನನ್ನ ಎಡಗಾಲಲ್ಲಿ ಗ್ರೇಟರ್ 2 ಇಲ್ಲ, ಬಲಗಾಲು ಪಾರ್ಷಿಯಲ್ ಪ್ಯಾರಲಿಸಿಸ್, ಡಿಫಾರ್ಮಿಟಿ, ಶಾರ್ಟ್ನಿಂಗ್ 1.5 ಇಂಚ್ ಮೇಲೆ ಸಣ್ಣದಾಗಿದೆ. ಇದೆಲ್ಲ ನಮ್ಮ ದೇಶಕ್ಕೆ ಹೋಲಿಸ್ಕೊಂಡ್ರೆ ಸಣ್ಣ ತ್ಯಾಗ, ಸಣ್ಣ ಬಲಿದಾನ ಅಂತ ಹೇಳ್ಬೋದು. ಇಲ್ಲ, ಇದು ಖಂಡಿತ ಶೌರ್ಯ ಅಂತಲೇ ಹೇಳ್ಬೋದು ನಾವು ಭಾರತದ ದೃಷ್ಟಿಯಿಂದ ನೋಡಿದಾಗ. ಮತ್ತೆ ಯಾರು ದುರದೃಷ್ಟ ಅಂತ ಹೇಳ್ತಾರೋ ಅವ್ರ ಬಗ್ಗೆ ನನಗೆ ನಿಜಕ್ಕೂ ಪಾಪ ಅನಿಸುತ್ತೆ. ಏಕೆಂದರೆ ದಶಕಗಳ ಗಟ್ಟಲೆ ತಾನು ಯುದ್ಧದಲ್ಲಿ ಭಾಗವಹಿಸಬೇಕು, ಒಂದಾದರೂ ಯುದ್ಧ ನೋಡಬೇಕು ಅಂತ ಕಾಯೋರು ಕೊನೆಗೆ ಏನನ್ನೂ ನೋಡದೆ ಸರ್ವಿಸ್ನೇ ಮುಗಿಸಿ ಹೊರಗೆ ಬಂದವರು ಇರ್ತಾರೆ. ಅಂಥದ್ರಲ್ಲಿ ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟು ದೊಡ್ಡ ಅನುಭವವನ್ನು, 6 ತಿಂಗಳ ನಿಮ್ಮ ಅನುಭವ ಏನಿದೆ ಅದು 60 ವರ್ಷದ ಅನುಭವದಕ್ಕೆ ಕೂಡ ಒಮ್ಮೊಮ್ಮೆ ಸಿಗೋದಿಲ್ಲ. ಅಷ್ಟು ದೊಡ್ಡ ಅನುಭವವನ್ನು ನಿಮಗೆ ಈ 6 ತಿಂಗಳು ಸೈನ್ಯದಲ್ಲಿ ಸಿಕ್ಕಿದೆ. ಆಸ್ಪತ್ರೆಯಲ್ಲಿ 21 ತಿಂಗಳು ಇದ್ರಿ ನೀವು. ಜುಲೈ 7ನೇ ತಾರೀಕು ಏನು ಸಂಜೆಯಿಂದ ನೀವು ಆಸ್ಪತ್ರೆಗೆ ಸೇರಿದವರು, ಮುಂದಿನ 21 ತಿಂಗಳು ಆಸ್ಪತ್ರೆಯಲ್ಲೇ ಕಳೆದ್ರಿ. 8 ಮೇಜರ್ ಸರ್ಜರಿಗಳಾಯಿತು. ಪ್ರತಿದಿನವೂ ಕೂಡ ನಿಮಗೆ ಹೇಗೋ ಹಾಗೆ ವೈದ್ಯರಿಗೂ ಕೂಡ ಸವಾಲಾಗಿತ್ತು. ಅದೆಲ್ಲ ಆದ ನಂತರ ಮತ್ತೆ ನೀವು ನಿಮ್ಮ ಕಾಲ ಮೇಲೆ ನಿಂತ್ರಿ. ಇದಕ್ಕಿಂತ ದೊಡ್ಡ ಅದೃಷ್ಟ ಇನ್ನೇನಿರಕ್ಕೆ ಸಾಧ್ಯ? ಅದು ಯಾರು ಕೇಳ್ತಾರೋ ಅವ್ರಿಗೆ ಇನ್ನೊಮ್ಮೆ ಕೇಳಿದಾಗ ನೀವು ಹೇಳಿಬಿಡಿ. ಏನೇ ಆದ್ರೂ ಯುದ್ಧದಲ್ಲಿ
ಪ್ರತಿ ಕ್ಷಣವನ್ನು ಸವಾಲಾಗಿ ತಗೊಂಡವರು ನೀವು. ಆಸ್ಪತ್ರೆಯಲ್ಲಿ ಹಾಸಿಗೆ ಮೇಲೆ ಮಲಗಿರ್ಬೇಕಾಯ್ತಲ್ಲ, ಅದು ಬಹಳ ನೋವಿನ ಸಂದರ್ಭ ಅಂತ ನನಗೆ ಖಂಡಿತ ಗೊತ್ತು. ಅದನ್ನ ನೀವು ನೆನ್ಪು ಮಾಡ್ಕೊಳ್ಳೋದಾದ್ರೆ. 7ನೇ ತಾರೀಕು ಬೆಳಗಿನ ಜಾವ ಪೆಟ್ಟು ಬೀಳುತ್ತೆ. ಕೆಳಗಡೆ ಕರ್ಕೊಂಡ್ಬಂದಾಗ ರಾತ್ರಿ ಆಗೋಗ್ಬಿಟ್ಟಿದೆ. ಹಾಗಾಗಿ ಇನ್ಫೆಕ್ಷನ್ ಜಾಸ್ತಿ ಆಗಿತ್ತು, ಬ್ಲಡ್ ಲಾಸ್ ಜಾಸ್ತಿ ಆಗಿತ್ತು. ಆಗ ನನ್ನ ನೆಕ್ಸ್ಟ್ ಡೇ ಇಮಿಡಿಯೇಟ್ಲಿ ನನ್ನ ಹೆಲಿಕಾಪ್ಟರ್ಲಿ ಶ್ರೀನಗರಿಗೆ ಕರ್ಕೊಂಡು ಹೋಗ್ತಾರೆ. ಶ್ರೀನಗರಲ್ಲಿ ಇನ್ಫೆಕ್ಷನ್ ಕಂಟ್ರೋಲಿಗೆ ಬರಲ್ಲ, ಯಾಕಂದ್ರೆ ಅದು ಅವಾಗ ಚಿಕ್ಕ ಹಾಸ್ಪಿಟಲ್, ಇವಾಗ ಅದನ್ನು ಭಾಳ ದೊಡ್ಡದಾಗಿ ಎಕ್ಸ್ಪಾಂಡ್ ಮಾಡಿದರೆ ಅಲ್ಲಿ ಪೇಷಂಟ್ಸು ಜಾಸ್ತಿ ಇದ್ದರು, ಟ್ರೀಟ್ಮೆಂಟ್ ಸರಿ ಆಗ್ತಾ ಇರಲಿಲ್ಲ. ಹಾಗಾಗಿ 2 ದಿವಸದಲ್ಲಿ ನನ್ನ ಡೆಲ್ಲಿಗೆ ಏರ್ ಲಿಫ್ಟ್ ಮಾಡಿ ಡೆಲ್ಲಿ ಹಾಸ್ಪಿಟಲಲ್ಲಿ ಕಳಿಸ್ತಾರೆ. ಅಲ್ಲಿ 21 ತಿಂಗಳಿದ್ದೆ ನಾನು. ನನ್ನ ಕಾಲಿನ ಪರಿಸ್ಥಿತಿ ಹೇಗಿತ್ತು ಅಂತಂದರೆ, ನಾನು ಹೇಳಿದ್ನಲ್ಲ ಆಗಲೇ ಬಲಗಾಲ ಫುಲ್ ಜೋತಾಡ್ತಾ ಇದ್ದಂತ ಆ ಗ್ರ್ಯಾಂಡ್ ಬ್ಲಾಸ್ಟ್ ಆದಾಗ ಮಧ್ಯದ ಬೋನ್ ಎಲ್ಲ ಪುಡಿ ಪುಡಿ ಆಗಿಬಿಟ್ಟಿತ್ತು. ಅಲ್ಲಿ ಬೋನಲ್ಲಿ ಏನೂ ಉಳ್ಕೊಂಡಿರಲ್ಲ. ಹಾಗಾಗಿ ನಾನು ಹಿಂಗೆ ಎತ್ತಿದ್ರೆ ಕಾಲು ಕೆಳಗೆ ಬೀಳ್ತಿತ್ತು. ಎಷ್ಟು ನೋವು ಆಗ್ತಾ ಇತ್ತು ಅವಾಗ. ಅದನ್ನು ಕರ್ಕೊಂಡು ಹೋಗ್ತಾರೆ, ಆಪ್ರೇಷನ್ ಥಿಯೇಟ್ರಲ್ಲಿ ಕ್ಲೀನ್ ಮಾಡ್ತಾರೆ, ಮತ್ತೆ ಬ್ಯಾಂಡೇಜ್ ಹಾಕ್ತಾರೆ, 2 ದಿನ ಬಿಟ್ಟು ತೆಗಿತಾರೆ. ಅದು ಸ್ಮೆಲ್ ಇರ್ತಿತ್ತು, ಮತ್ತೆ ಪಸ್ ಆಗಿರ್ತಿತ್ತು. ಹಾಗಾಗಿ ನನಗೆ ಭಾಳ ಬೇಜಾರಾಗಿ ಸ್ಟಾರ್ಟ್ ಆಯಿತು. ನಾನು ಹಂಗೆ ಕಂಪೇರ್ ಮಾಡಿದರೆ 10 ದಿವಸದ ಹಿಂದೆ ನಾನು ಅಲ್ಲಿ ಯುದ್ಧ ಮಾಡ್ತೀನಿ, ಯಾರಿಗೂ ರೆಸ್ಕ್ಯೂ ಮಾಡ್ತಾ ಇದ್ದೀನಿ, ಓಡ್ತಾ ಇದ್ದೀನಿ, ಫೈರ್ ಮಾಡ್ತಾ ಇದ್ದೀನಿ. ಈಗ ಒಂದು 10 ದಿವಸದಿಂದ ಹಾಸಿಗೆ ಹಿಡ್ದಿದ್ದೀನಿ ಅಂತ ನನಗೆ ಭಾಳ ಬೇಜಾರಾಯಿತು. ಅದ್ರ ಮೇಲೆ ಈ ಒಂದು ನೋವು, ಈ ಒಂದು ಇನ್ಫೆಕ್ಷನ್ ಕಂಟ್ರೋಲಿಗೆ ಬರಲಿದ್ದು, ಇದೆಲ್ಲ ಭಾಳ ಬೇಜಾರಾಗಿ ಆಗಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಯಾಕೆ ಈ ಶಿಕ್ಷೆ? ನಾನು ಅಲ್ಲಿ ಸತ್ತು ಹೋಗಿದ್ರೆ ಎಷ್ಟೋ ಆರಾಮಾಗಿರ್ತಿದ್ದೆ, ನಂಗೆ ಗೊತ್ತೂ ಆಗ್ತಾ ಇರಲಿಲ್ಲ. ಈ ನೋವನ್ನ ಯಾರು ಅನುಭವಿಸ್ಬೇಕು, ಈ ಕಷ್ಟನ ಯಾಕೆ ನನಗೆ ಕೊಡ್ತಾ ಇದೆಯಾ, ನಾನು ಸತ್ತರೆ ಚೆನ್ನಾಗಿತ್ತು ಅಂತ ಎಷ್ಟು ಸಲ ದೇವ್ರನ್ನ ಬೈಕೊಂಡಿದ್ದೀನಿ, ನನಗೆ ಯಾಕೆ ಪರೀಕ್ಷೆ ಅಂತ. ಅವಾಗ ಒಂದು ಘಟನೆ ಆಗುತ್ತೆ. ಆ ಘಟನೆ ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸಿ. ಅದೇನು ಅಂದರೆ, ಕಾರ್ಗಿಲ್ ಯುದ್ಧದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಯಂಗ್ ಆಫೀಸರ್ಸ್ ಏನದಲ್ಲ ಭಾಳ ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಅದರಲ್ಲಿ ಭಾಳ ಜನ ತೀರ್ಕೊಂಡ್ರು. ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಒಬ್ಬನು, ನನ್ನ ಅಕಾಡೆಮಿದಲ್ಲಿ ನಾವು ಏನು ಜೊತೆಗಿದ್ವಲ್ಲ, ಅವಾಗ ಭಾಳ ಕ್ಲೋಸ್ ಫ್ರೆಂಡ್ ಇದ್ದ ಅವನು. ಅವ್ರ ತಾಯಿನೂ ನನ್ನ ಕ್ಲೋಸ್ ಇದ್ದರು. ಅವನು ಆ ಯುದ್ಧದಿಂದ ವಾಪಸ್ ಬರಲಿಲ್ಲ. ಈ ಥರ ನಾನು ನರಳಬೇಕಾದ್ರೆ ಹಾಸ್ಪಿಟಲಲ್ಲಿ ಈ ಥರ ನಾನು ಬೇಜಾರು ಮಾಡಿಕೊಂಡು ದೇವ್ರಿಗೆ ಬೈಬೇಕಾದ್ರೆ ಆವಾಗ ಒಂದು ಮೆಸೇಜ್ ಬರುತ್ತೆ ನನಗೆ, ನಿಮಗೆ ಒಬ್ಬ ಆಂಟಿ ಬಂದು ಮೀಟ್ ಮಾಡ್ತಾರೆ ಅಂತಂದು. ಅವ್ರು ಯಾರು ಅಂದರೆ, ಈ ನನ್ನ ಫ್ರೆಂಡ್ ಏನು ತಿರ್ಕೊಂಡಲ್ಲ ಅವ್ರ ತಾಯಿ ನನ್ನನ್ನು ಬಂದು ಮೀಟ್ ಮಾಡ್ತಾರೆ ಅಂತ ನನಗೆ ಗೊತ್ತಾಗುತ್ತೆ. ಇದು ಸಾಯಂಕಾಲ ಗೊತ್ತಾಯ್ತು ನನಗೆ. ಆ ಗೊತ್ತಾದಾಗ ರಾತ್ರಿಡೀ ನಾನು ಯೋಚನೆ ಮಾಡ್ತಾ ಇದ್ದೆ, ಅವ್ರೇನಾದರೂ ಬಂದು ನನಗೆ ನಾಳೆ ಬೆಳಗ್ಗೆ ಬಂದಾಗ, ನವೀನ್ ನೀನು ಮಾತ್ರ ವಾಪಸ್ ಬಂದೆ, ನನ್ನ ಮಗನಲ್ಲಿ ಯಾಕೆ ಬಿಟ್ಟು ಬಂದೆ ಅಂತ ಕೇಳಿದ್ರು ಏನು ಹೇಳಲಿ, ಅವ್ರಿಗೆ ಹೆಂಗೆ ಎದುರಿಸಲಿ, ಅವ್ರಿಗೆ ಹೆಂಗೆ ಮುಖ ಕೊಟ್ಟು ಮಾತಾಡಲಿ ಅನ್ನೋದೇ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಇಡೀ ರಾತ್ರಿ ಹಾಗೆ ಕಳೆದಿದ್ದೀನಿ ನಾನು. ಬೆಳಗ್ಗೆ ಆಗುತ್ತೆ, ಆ ತಾಯಿ ಬರ್ತಾರೆ. ಬಂದು ಸುಮಾರು 1.5 ಗಂಟೆ ನನ್ನ ಜೊತೆಗಿದ್ರು. ಅವ್ರು ಸೂಪ್ ಮಾಡ್ಕೊಂಬಂದಿದ್ರು. ಸೂಪ್ ಇಬ್ಬರು ಕುಡಿದ್ವಿ. 1.5 ಗಂಟೆ ಮಾತಾಡಿದ್ವಿ, ಎಲ್ಲದನ್ನೂ ಮಾತಾಡಿದ್ವಿ. ಬಟ್ ಅವ್ರ ತಾಯಿ ಅವ್ರ ಮಗನ ಬಗ್ಗೆ ಒಂದು ಪ್ರಶ್ನೆ ಕೂಡ ಕೇಳಲ್ಲ. ಸೂಪ್ ಕಪ್ ತೊಗೊಂಡ್ರು, ವಾಶ್ ಮಾಡಿದ್ರು, ಇನ್ನೇನು ಹೊರಟಿದ್ರು, ಆ ಬಾಗಲ್ದವರೆಗೂ ಹೋಗಿದ್ದಾರೆ. ನನಗೆ ತಡ್ಕೊಳಕ್ಕಾಗಲಿಲ್ಲ. ಅದೇನು ಸರ್ವೈವರ್ಸ್ ಗಿಲ್ಟ್ ಅಂತೀವೋ ಏನೋ ಗೊತ್ತಿಲ್ಲ. ಅವ್ರಿಗೆ ಕರೆದೆ ಆಂಟಿಗೆ, ಆಂಟಿ ನನಗೆ ಕ್ಷಮಿಸ್ಬಿಡಿ, ನಿಮ್ಮ ಮಗ ಯಾವುದೋ ಸೆಕ್ಟ್ರಲ್ಲಿ ಫೈಟ್ ಮಾಡ್ತಿದ್ದ, ನಾನು ಯಾವುದೋ ಒಂದು ಸೆಕ್ಟ್ರಲ್ಲಿದ್ದೆ, ನಾವು ಎಷ್ಟೋ ದೂರದಲ್ಲಿದ್ವಿ. ಹಾಗಾಗಿ ನನಗವನು ನನ್ನ ಕ್ಲೋಸ್ ಫ್ರೆಂಡ್ ಹೌದು, ಬಟ್ ಅವ್ನು ಉಳಿಸ್ಕೊಂಬರೋಕ್ಕೆ ನನಗೆ ಆಸ್ಪದನೇ ಇರಲಿಲ್ಲ ಅಂತ ಹೇಳಿದೆ. ಆವಾಗ ಆ ತಾಯಿ ತಿರುಗಿ ಒಂದು ಮಾತನ್ನು ಹೇಳ್ತಾರೆ. ಅವ್ರು ಹೇಳಿದ್ರು, ನವೀನ್, ಎಲ್ಲಕ್ಕಿಂತ ಒಂದು ಶ್ರೇಷ್ಠ ಉಡುಗೊರೆ ಒಬ್ಬ ಮಗ ತನ್ನ ತಾಯಿಗಾಗಲಿ ತನ್ನ ತಾಯಿನಾಡಿಗಾಗಲಿ ಒಂದು ಶ್ರೇಷ್ಠ ಉಡುಗೊರೆ ಅಂದರೆ ಅವನ ದೇಹ ಭಾರತದ ಬಾವುಟದಲ್ಲಿ ಸುತ್ತಕೊಂಡು ವಾಪಸ್ ಮನೆಗೆ ಬಂದರೆ ಅದಕ್ಕಿಂತ ಒಂದು ಶ್ರೇಷ್ಠ ಉಡುಗೊರೆ ಇಲ್ಲ ಅಂತ ಹೇಳಿ ಅವ್ರು ಹೊರಟು ಹೋಗ್ತಾರೆ. ನನಗೆ ಒಂದು 2 ನಿಮಿಷ ಏನು ಮಾಡಬೇಕು, ಏನು ಕೇಳಿದೆ, ಏನು ಅಂತ ಇದೆ, ಏನು ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದು ಅರಿವಾದ್ಮೇಲೆ ನಾನು ಮೆಂಟಲಿ ಅಲ್ಲಿವರೆಗೂ ಅಷ್ಟು ನೋವು ತಿಂದಿದ್ರು ಹತ್ತಿರಲಿಲ್ಲ. ನಾನು ಅವ್ರು ಹಿಂಗೆ ಹೇಳಿ ಹೋಗಿದರೆ ಸುಮಾರು ಒಂದು ಅರ್ಧ ಗಂಟೆ ಹತ್ತಿದ್ದೀನಿ. ಅದು ನಾನು ಹತ್ತಿದ್ದೀನಿ ಅನ್ನೋಕ್ಕಿಂತ ಕಣ್ಣಲ್ಲಿ ನೀರು ಅದೇ ಬರ್ತಾ ಇದೆ. ಅದನ್ನು ಸೆನ್ಸ್ ನನಗೆ ರೀಗೇನ್ ಆದಮೇಲೆ ನಾನು ಅಂದ್ಕೊಂಡೆ, ನನ್ನ ಕಾಲಿಗೆ ಪೆಟ್ಟು ಬಿದ್ದಿರ್ಬೋದು, ಬಟ್ ನಾನು ಸ್ಟ್ರೆಚ್ಚರಲ್ಲಿ ಇಲ್ಲ ನಾನು ವೀಲ್ಚೇರಲ್ಲಿ ಹೋಗ್ಬೋದು, ಮುಂದೆ ಹಿಂದೆ ಹೋಗ್ಬೋದು, ಹೊರಗಡೆ ಹೋಗ್ಬೋದು, ಟಿ ವಿ ನೋಡ್ಬೋದು, ಮನೆಯಲ್ಲಿ ಫೋನ್ ಮಾಡಿ ಎಲ್ಲ ಮಾತಾಡ್ಬೋದು, ಎಲ್ಲ ಇದ್ದರೂ ಕೂಡ ನಾನು ಸಾವನ್ನ ಬಯಸ್ತಾ ಇದ್ದೀನಿ. ಇಲ್ಲೊಬ್ಬ ತಾಯಿ ತನ್ನ ಮಗನ್ನ ಕಳ್ಕೊಂಡು ಎಲ್ಲಕ್ಕಿಂತ ಒಂದು ಶ್ರೇಷ್ಠ ಉಡುಗೊರೆ ಅಂತಾರೆ ಹೇಳ್ತಾರೆ ಅಂದರೆ, ನನಗೆ ಜೀವನದಲ್ಲಿ ಹಿಂಗೆ ಜಿಗುಪ್ಸೆ ಪಡೋಕ್ಕೆ ಒಂದು ಆಸ್ಪದ ಇಲ್ಲ ಅಂದ್ಕೊಂಡು ಅವತ್ತಿಂದ ನನ್ನ ರಿಕವರಿ ಫೇಸ್ ಸ್ಟಾರ್ಟ್ ಆಗುತ್ತೆ. ಕ್ರಮೇಣವಾಗಿ 21 ತಿಂಗಳು ಕಳೆದು ಹೋಗುತ್ತೆ. ಡಾಕ್ಟರ್ಸ್ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್. ನನ್ನ ಕಾಲನ್ನು ಉಳಿಸ್ತಾರೆ. ಬಟ್ ಕಾಲು ಸೊಟ್ಟಾಗಿರುತ್ತೆ, ಒಂದು ಕಾಲಲ್ಲಿ ಆಂಪ್ಯುಟೇಷನ್ ಇರುತ್ತೆ, ಬಲಗಾಲು ಸೊಟ್ಟಾಗಿದೆ, ಸಣ್ಣದಾಗಿದೆ, 1.5 ಇಂಚ್ಗಿಂತ ಜಾಸ್ತಿ ಸಣ್ಣದಾಗಿದೆ. ಹೀಗೆಲ್ಲ ಆದಮೇಲೆ ಅವರು 21 ತಿಂಗಳಾದ ನಂತರ ಡಾಕ್ಟರ್ಸಿಗೆ ಯಾವಾಗ ಗೊತ್ತಾಗುತ್ತೋ ಸರ್ಜರಿ ಮಾಡಿ ನಿನ್ನ ಕಾಲನ್ನ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗಲ್ಲ ಇನ್ನು ಅಂತ ನನ್ನನ್ನು ಆರ್ಮಿಯಿಂದ ಡಿಸ್ಚಾರ್ಜ್ ಮಾಡ್ತಾರೆ. ಮೆಡಿಕಲಿ ಡಿಸ್ಚಾರ್ಜ್ ಅಂತ ಹೇಳ್ತೀವಿ. ಆರ್ಮಿ ಬಿಟ್ಟು ಬರಬೇಕಾಯ್ತು ನಾನು. ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ, ನಾನು ಅಲ್ಲಿಂದ ಡೆಲ್ಲಿ ಏರ್ಪೋರ್ಟಿಗೆ ನನ್ನ ಡಾಕ್ಟರ್ ಕಳ್ಸಕ್ಕೆ ಬಂದಿದ್ದರು. ಆವಾಗ ನಾನು ಇನ್ನೂ 2 ಕೈಯಲ್ಲೇ ನಾನು ಕ್ರಚಸ್ ಇತ್ತು, ಮೊಣಕಾಲ್ವರೆಗೂ ಶೂ ಇತ್ತು. ಯಾಕಂದ್ರೆ ಮೊಣಕಾಲು ಕೆಳಗಡೆ ಪೆಟ್ಟು ಬಿದ್ದಿದ್ದು, ಅದ್ರ ಮೇಲೆ ಲೋಡ್ ಹೋಗಬಾರ್ದು ಅನ್ನೋದ್ರಿಂದ ಮೊಣಕಾಲ್ವರೆಗೂ ಶೂಸ್, ಅಷ್ಟು ದೊಡ್ಡ ಶೂಸ್ ಕೊಟ್ಟಿದ್ರು ನನಗೆ. ಅಲ್ಲಿ ಏರ್ಪೋರ್ಟಿಗೆ ಬಂದಾಗ ಡಾಕ್ಟರ್ ಬಂದು ಹೇಳಿದ್ರು, ನೀನೇನು ಜೀವನ ಪರ್ಯಂತ ಸಪೋರ್ಟ್ ಇಲ್ದಂಗೆ ಓಡಾಡೋಕ್ಕಾಗಲ್ಲ ಅಂದಿದ್ರು. ಸರಿ ಅಂತ ಹೇಳಿದೆ. ನಾನು ಫ್ಲೈಟ್ ಹತ್ತಿದೆ. ಅಲ್ಲಿಂದ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ನಮ್ಮ ಅಣ್ಣ ಬಂದಿದ್ರು ಕರ್ಕೊಂಡು ಹೋಗೋಕ್ಕೆ. ಬೆಂಗಳೂರಿಂದ ನನ್ನ ಹುಬ್ಳಿ ಕರ್ಕೊಂಡು ಕಾರಲ್ಲಿ ಕರ್ಕೊಂಡೋದ್ರು. ಥ್ರೂ ಔಟ್ ದ ಜರ್ನಿ ನಾನು ಒಂದೇ ಅನ್ಕೊತಿದ್ದೆ, ಎಲ್ಲರೂ ಹೆಂಗೆ ಇಂಡಿಪೆಂಡೆಂಟಾಗಿ ಓಡಾಡ್ತಾರಲ್ಲ, ನಂದು ಒಂದೇ ಒಂದು ಆಸೆ, ಹಾಗೆ ಇಂಡಿಪೆಂಡೆಂಟಾಗಿ ಓಡಾಡಬೇಕು.
ನಾನು ಯಾರ ಮೇಲೂ ಸಪೋರ್ಟ್ ಇರಬಾರ್ದು. ಯಾಕಂದರೆ 27 ವರ್ಷ ನನಗೆ ಅವಾಗ ಲಾಂಗ್ ವೇ ಟು ಗೋ. ಮನೆಗೆ ಬಂದಮೇಲೆ ಹುಬ್ಳಿಯಿಂದ ಒಂದು 2 ದಿನ 3 ದಿನ ಬಿಟ್ಟೆ. ಅದಾದ ನಂತರ ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡಿದ್ವಿ. ಮಾಡ್ತಾ 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 ಒಂದು ದಿನ ಹೆಂಗಾಯ್ತು, ಒಂದು ಕ್ರಚ್ ಬಿಟ್ಟೆ, ಇನ್ನೊಂದು ಕ್ರಚ್ ಬಿಟ್ಟೆ, ಒಂದು ಬ್ರೇಸ್ ಅಂತ ಹೇಳ್ತೀವಿ, ಆ ಬಲಗಾಲಿನ ಬ್ರೇಸ್ ತೆಗೆದು, ಎಡಗಾಲಿನ ಬ್ರೇಸ್ ತೆಗೆದು, ಇವತ್ತು ಯಾವುದೇ ಸಪೋರ್ಟ್ ಇಲ್ದಲೆ, ಯಾವುದೋ ಅಸಿಸ್ಟೆನ್ಸ್ ಇಲ್ದಲೆ, ನಾನು ಯಾವಾಗಲೂ ಹೇಳ್ತೀನಿ ದೇವ್ರು ದೊಡ್ಡವರು ಅಂತ. ಆ ದೇವ್ರದ ಆಶೀರ್ವಾದ, ದುರ್ಗೆ ಮಾತೆ ಒಂದು ಕೃಪೆ ಇರ್ಬೋದು, ಇವತ್ತೇನು ಸಪೋರ್ಟ್ ಇಲ್ಲದೆ ಎಲ್ಲ ಭಾರತೀಯರ ಹಾರೈಕೆ ಕೂಡ ಖಂಡಿತವಾಗಲು ಅಂತೂ ಇದೆ. ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಕೂಡ ಇರುತ್ತೆ. ಡೆಫಿನೆಟ್ಲಿ. ನಿಮ್ಮ ತಂದೆ ತಾಯಿ ದೊಡ್ಡ ಪ್ರೋತ್ಸಾಹವಾಗಿ ನಿಮ್ಮ ಜೀವನದಲ್ಲಿ ಬಂದಿರ್ತಾರೆ ನವೀನ್ ನಾಗಪ್ಪ ಅವರೇ. ಅದರ ಜೊತೆಗೆ ನಿಮ್ಮ ಜೀವನ ಸಂಗಾತಿಯೂ ಕೂಡ ನಿಮಗೆ ದೊಡ್ಡ ಬೆಂಬಲವಾಗಿ ಈಗ ನಿಮ್ಮ ಜೀವನದಲ್ಲಿ ಇದ್ದಾರೆ. ಅವರ ಕುರಿತು ಮಾತನಾಡದೆ ನಿಮ್ಮ ಕಾರ್ಯಕ್ರಮ ಕೂಡ ಅಪೂರ್ಣ ಅಂತಲೇ ನನಗನ್ಸುತ್ತೆ. ಸೌಮ್ಯ ಅವರು ನಿಮ್ಮ ಜೀವನದಲ್ಲಿ ಬಂದ ರೀತಿ ಇದೆಯಲ್ಲ, ಅದು ಯಾವುದೇ ದೊಡ್ಡ ಮಿರಾಕಲ್ಗೆ ಕಡಿಮೆ ಇಲ್ಲ. ಈಗ ಸೌಮ್ಯ ಅವರು ನಮ್ಮೊಂದಿಗೆ ಫೋನ್ ಸಂಪರ್ಕದಲ್ಲಿ ಇದ್ದಾರೆ. ಅವರೊಂದಿಗೆ ಮಾತನಾಡೋಣ. ನಮಸ್ಕಾರ ಸೌಮ್ಯ ಅವರೇ. ನಮಸ್ಕಾರ ಎಲ್ಲರಿಗೂ. ನಾನು ಸೌಮ್ಯ, ಕ್ಯಾಪ್ಟನ್ ನವೀನ್ ನಾಗಪ್ಪ ಅವ್ರ ವೈಫ್. ಸೊ ನವೀನ್ ನನ್ನ ಲೈಫಲ್ಲಿ ಬಂದಿದ್ದು ಒಂಥರ ತುಂಬಾನೇ ಸಿನಿಮ್ಯಾಟಿಕ್ ಇದು ಅಂತ ಹೇಳ್ಬೋದು. ಆಕ್ಚುಲಿ ನಾನು ಇಂಜಿನಿಯರಿಂಗ್ನಲ್ಲಿ ಇದ್ದಾಗ ಒಂದ್ಸಲ ನಾನು ನನ್ನ ಕ್ಲಾಸ್ಮೇಟ್ ಇಬ್ರು, ನನ್ನ ಕ್ಲೋಸ್ ಫ್ರೆಂಡ್ ಅವಳು, ಲೈಬ್ರರಿಗೆ ಹೋಗಿದ್ವಿ ನ್ಯೂಸ್ ಪೇಪರ್ ಓದಲಿಕ್ಕೆ. ಆ ನ್ಯೂಸ್ ಪೇಪರ್ ಅಲ್ಲಿ ವಿ ಸಾ ಒಂದು ಆರ್ಟಿಕಲ್ ನೋಡಿದ್ವಿ. ಅದರಲ್ಲಿ ಕಾರ್ಗಿಲ್ ವಾರ್ ಹೀರೋ ಇನ್ನೂ ಕೆಲಸ ಹುಡುಕ್ತಾ ಇದ್ದಾರೆ ಅಂತ ಅದೊಂದು ಆರ್ಟಿಕಲ್ ಇತ್ತು. ಅದನ್ನ ನೋಡ್ದಂಗೆ ನಾನು ನನ್ನ ಫ್ರೆಂಡ್ ಅನ್ಕೊಂಡಿದ್ವಿ, ನಾವು ಇಂಜಿನಿಯರಿಂಗ್ ಮಾಡ್ಕೊಂಡು ಇಂಥವ್ರಿಗೆ ಕೆಲಸ ಸಿಗ್ತಾ ಇಲ್ಲ, ನಮ್ಮಂತವ್ರಿಗೆ ಏನ್ ಕೆಲಸ ಸಿಗತ್ತೆ, ನಾವು ಓದೋದೇ ಬಿಟ್ಬಿಡ್ಬೇಕು ಅಂತೇಳಿ ಸುಮ್ಮನೆ ಹಿಂಗೆ ತಮಾಷೆ ಮಾತಾಡ್ಕೊಂಡು ಇದ್ ಮಾಡಿದ್ವಿ. ಅಲ್ಲಿಗೆ ಅದನ್ನ ಓದಿ ಹಂಗೆ ಮುಗಿಸಿಟ್ಟಿದ್ವಿ. ನೆಕ್ಸ್ಟ್ ಒಂದ್ 2 ವರ್ಷ ಆದ್ಮೇಲೆ ನನಗೊಂದು ಮ್ಯಾರೇಜ್ ಪ್ರಪೋಸಲ್ ಬರತ್ತೆ. ಅವಾಗ ನಾನಿನ್ನು ಅಷ್ಟಾಗಿ ಮದ್ವೆ ಕಡೆ ಇನ್ನೂ ಯೋಚನೆ ಮಾಡಿರ್ಲಿಲ್ಲ, ನಾ ಇನ್ನು ಮುಂದೆ ಓದ್ಬೇಕು ಅಂತ ಹೇಳಿ. ಸೊ ಅವಾಗ ಮನೆಯಲ್ಲಿ ಎಲ್ಲರೂ ಬಂದ್ ಹೋಗ್ಲಿ ನೋಡ್ಲಿ, ಆಮೇಲೆ ತಾನೇ ಅದೆಲ್ಲಾನು ಅವ್ರು ಒಪ್ಬೇಕು ನಾವು ಒಪ್ಬೇಕು ಅಂತೆಲ್ಲ ಹೀಗೆ ಮಾಡಿ ನನ್ಗೆ ಸಮ ಕನ್ವಿನ್ಸ್ ಮಾಡಿದ್ರು ಇದ್ ಮದ್ವೆಗೋಸ್ಕರ. ಎಲ್ಲಾರ್ದು ಲವ್ ಅಟ್ ಫಸ್ಟ್ ಸೈಟ್ ಆದ್ರೆ ನಂದು ಲವ್ ಅಟ್ ಫಸ್ಟ್ ಇಯರ್ ಅಂತ ಹೇಳಿ ಅವ್ರ ಅತ್ತಿಗೆ ಮನೆಗೆ ಹೋಗಿದ್ವಿ. ಅವಾಗ ಇವ್ರ ಬಗ್ಗೆ ತಿಳಿತಿದ್ದಂಗೆನೆ ನಂಗೊಂಥರ ಐ ಫೆಲ್ ಇನ್ ಲವ್ ವಿತ್ ಹಿಮ್. ಆಮೇಲೆ ಮದ್ವೆ ಎಲ್ಲ ಫಿಕ್ಸ್ ಆಯ್ತು. ನಾನು ಅವಾಗ ಪ್ರಾಜೆಕ್ಟ್ ಮಾಡ್ತಿದ್ದೆ ಬ್ಯಾಂಗ್ಳೂರ್ನಲ್ಲಿ. ಸೊ ಇವ್ರನ್ನೊಂದ್ಸಲ ಮೀಟ್ ಮಾಡಕ್ ಬಂದಾಗ ಅವ್ರು ನನ್ಗೊಂದು ಫೋಲ್ಡರ್ ಕೊಟ್ಟಿದ್ರು. ಆ ಫೋಲ್ಡರ್ ಕೊಟ್ಬಿಟ್ಟು ನನ್ನ ಬಗ್ಗೆ ಏನಾದ್ರು ತಿಳ್ಕೊಬೇಕು ನೀನು ಅಂತಂದ್ರೆ, ನೀನ್ ಇದ್ರಲ್ಲಿರೋ ಪೇಪರ್ ಕಟಿಂಗ್ಸ್ ನ ಓದಿದ್ರೆ ನಿಂಗೆ ಗೊತ್ತಾಗತ್ತೆ ಏನಿತ್ತು ಏನು ಅಂತ ಹೇಳಿ. ಸೊ ನಾನು ಒಂದೊಂದೇ ಪೇಜಸ್ ನ ನೋಡ್ಕೊಂತ ಹೋದಾಗ ಸೇಮ್ ಪೇಪರ್ ಕಟಿಂಗ್ ನ ಏನು ಕಾಲೇಜಲ್ಲಿ ಇದ್ದಾಗ ಓದಿದ್ನಲ್ಲ, ಅದು ಸೇಮ್ ಕಟಿಂಗ್ ಇವ್ರ ಹತ್ರನೇ ಇತ್ತು. ಅದನ್ನ ನೋಡಿ ಐ ವಾಸ್ ಸೂಪರ್ ಥ್ರಿಲ್ಡ್. ನಾನು ಯಾರನ್ನ ಮದ್ವೆ ಆಗ್ತಿದ್ದೀನಿ ಅಂತ ಸೋ ಹ್ಯಾಪಿ. ನನ್ ಫ್ರೆಂಡಿಗೆ ಇಮಿಡಿಯೇಟ್ ಕಾಲ್ ಮಾಡಿ ನಾವಿಬ್ರು ಚೀರಾಡಿದೀವಿ ಅವತ್ತು, ನಾನು ಇವ್ರನ್ನೇ ಮದ್ವೆ ಆಗ್ತಿರೋದು ಅಂತೇಳಿ. ಅಷ್ಟು ಖುಷಿ ಆಗಿತ್ತು ನನಗೆ. ಈಸ್ ಅನ್ ಅಮೇಝಿಂಗ್ ಪರ್ಸನ್. ಬಹಳ ಖುಷಿ ಆಗತ್ತೆ ನಾನು ಅವ್ರ ಜೊತೆಗೆ ಲೈಫ್ ಲೀಡ್ ಮಾಡ್ತಿರೋದು. ಸೌಮ್ಯ ಅವರ ಈ ಮಾತುಗಳನ್ನ ಕೇಳಿದ ಯಾವುದೇ ಭಾರತೀಯನಿಗೂ ಕೂಡ ತುಂಬಾ ಸಂತೋಷ ಆಗತ್ತೆ. ಏಕೆಂದ್ರೆ ಭಾರತ ಮಾತೆಯ ಸೇವೆಯನ್ನ ಅವರು ನಿಮ್ಮ ಜೊತೆಗಿರುವ ಮೂಲಕ ಮಾಡ್ತಾ ಇದ್ದಾರೆ ಅನ್ನೋದೇ ನಮ್ಗೆಲ್ಲ ತುಂಬಾ ಹೆಮ್ಮೆಯ ವಿಷಯ. ಸೌಮ್ಯ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ನಾವೆಲ್ಲ ಭಾರತೀಯರು ಈ ಮೂಲಕ ಸಲ್ಲಿಸ್ತಿವೆ. ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರೇ, ನಿಮ್ಮಿಂದ ಈ ಅನುಭವವನ್ನ ನಾವು ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡಿದ್ದು ಆಕಾಶವಾಣಿ ಬೆಂಗಳೂರು ಕೇಂದ್ರ ನೀಡಿದ ಕೊಡುಗೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಜೈ ಹಿಂದ್. ಧನ್ಯವಾದ ಮೇಡಮ್. ಜೈ ಹಿಂದ್. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.